ಯದಿ ಭಗವನ್ ಸುಷುಪ್ತೆ ಇವ ಮಮ ವಿಕ್ರಿಯಾ ನಾಸ್ತಿ ಕಥಂ ಸ್ವಪ್ನಜಾಗರಿತೆ. ಸುಷುಪ್ತಿಯಲ್ಲಿ ಹೇಗೆ ಪರಿವರ್ತನವಿಲ್ಲದೆ ಒಂದೇ ಬಗೆಯಾಗಿದ್ದೀನೋ ಹಾಗೆ ಸುಷುಪ್ತೆ ಇವ ಮಮ ವಿಕ್ರಿಯಾ ನಾಸ್ತಿ. ಸುಷುಪ್ತಿ ಹಾಗೆಯೇ ನನಗೆ ವಿಕಾರವಿಲ್ಲ. ಹಾಗಾದರೆ ಕನಸು ಎಚ್ಚರಗಳು ಹೇಗಾಗುತ್ತಾ ಇವೆ? ನಾನು ಕೂಟಸ್ಥ ನಿರ್ವಿಕಾರ ಎಂದು ನೀವು ಹೇಳಿದ್ದೀರಿ. ಶಿಷ್ಯನ ಪ್ರಶ್ನೆ. ನಾನು ನಿರ್ವಿಕಾರ. ಸುಷುಪ್ತಿಯಲ್ಲಿ ಅರಿವು ಹೇಗಿದೆಯೋ ಆ ಅರಿವೇ ನಾನು ಎಂದಿಗೂ ಇದ್ದೇನೆ. ಅದೇ ಆಗಿದ್ದೇನೆ, ಎಂದಿಗೂ ಇದ್ದೇನೆ. ಅದೇ ಸುಷುಪ್ತಿ ನಿಜವಾಗಿ ಸುಷುಪ್ತಿಯೇ ಎಂದಿಗೂ ಇದೆ. ಸುಷುಪ್ತಿ ಒಂದಾನೊಂದು ಅವಸ್ಥೆ ಅಲ್ಲ. ಅವಸ್ಥೆಯಾಗಿ ನೋಡುವುದು ಲೌಕಿಕ ದೃಷ್ಟಿ. ಸುಷುಪ್ತಿ ಸ್ವರೂಪವಾಗಿ ಇದೆ, ಬ್ರಹ್ಮಸ್ವರೂಪವಾಗಿ ಇದೆ, ಅವಸ್ಥೆಯಾಗಿ ತೋರ್ತದೆ. ಅವಸ್ಥೆಯಾಗಿ ಇಲ್ಲ. ಸ್ವರೂಪವಾಗಿ ಇರುವುದು ಸ್ವರೂಪ, ತೋರುವುದು ಅವಸ್ಥೆ. ಅವಸ್ಥೆ ಎಂಬುದು ತೋರಿಕೆ, ಇರುವುದು ಅದ್ವಿತೀಯ ಸ್ವರೂಪ, ನಿರ್ವಿಕಾರವಾದ ಸ್ವರೂಪ. ಆದ್ದರಿಂದ ಸುಷುಪ್ತಿ ಅವಸ್ಥೆ ಎಂಬುದು ತೋರುವ ಬಗೆಗೂ ಅವಸ್ಥೆ ಹೇಳಿದ್ದೀವಿ. ಜನರು ಸುಷುಪ್ತಿಯನ್ನು ಬ್ರಹ್ಮ ಎಂದು ಹೇಳಿದ್ದರೆ ಮೂರು ಅವಸ್ಥೆಗಳನ್ನು ತಿಳಿಯುವುದು ಬ್ರಹ್ಮ ಎಂದು ಹೇಳಿದ್ದಾರಲ್ಲ. ನೀವೇನೋ ಸುಷುಪ್ತಿಯನ್ನೇ ಬ್ರಹ್ಮ ಹೇಳಿದ್ದೀರಿ. ಸುಷುಪ್ತಿಯನ್ನು ಬ್ರಹ್ಮ ಹೇಳಿದ್ದರೆ ನಿಮ್ಮ ಅನುಭವದಲ್ಲಿ ಬ್ರಹ್ಮ ಆಗಲ್ಲವಾ? ನಿಮ್ಮ ಅನುಭವದಲ್ಲಿ ನಾನು ಬ್ರಹ್ಮ ಎಂದು ತೋರಿಸಿದ್ದರೆ ಅನುಭವ ಆಗುತ್ತಾ ಇಲ್ಲವಾ? ಯಾರೋ ಒಬ್ಬರು ಹೇಳಿದ್ದರೆ ಅವರು ಹಾಗೆ ಹೇಳಿದ್ದಾರಲ್ಲ. ಜನರು ತಮ್ಮ ಅನುಭವಕ್ಕಿಂತ ಇನ್ನೊಬ್ಬರ ಹೇಳಿಕೆ ಹೆಚ್ಚು ಮುಖ್ಯ. ಅವರು ಹೀಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ ಅಂದರೆ, ಅಲ್ಲಪ್ಪ ನೀನು ಮನುಷ್ಯ, ನೀವು ಒಳ್ಳೆಯವನು ಅಂದರೆ, ಅಲ್ಲ ಅವರು ನನ್ನನ್ನು ಕತ್ತೆ ಹೇಳಿದ ಅಂದರೆ, ನೀನು ಆಗಿರುವುದು ಮುಖ್ಯವಾ ಅವನು ಹೇಳಿದ್ದು ಮುಖ್ಯವಾ ಅಂದೆ. ನೀನು ಹೇಳಿದ್ದು ಒಳ್ಳೆಯದೇ ಗುರುಗಳೇ, ನೀವು ನನಗೋಸ್ಕರನೇ ಹೇಳ್ತಾ ಇದ್ದೀರಿ, ನಾನು ಮನುಷ್ಯ ಎಂದು ಹೇಳಿದ್ದೀರಿ, ನನಗೋಸ್ಕರನೇ ಹೇಳಿದ್ದೀರಿ, ನನ್ನ ಮೇಲೆ ನಿಮಗೆ ಅನುಗ್ರಹ ಇದೆ. ಆದರೂ ಅವರು ನನ್ನನ್ನು ಕತ್ತೆ ಹೇಳಿದ್ದಾರೆ ಏಕೆ? ಅವನು ಮೂರ್ಖ ಆಗಿರಬಹುದು ಅಂದರೆ ಇನ್ನೊಬ್ಬರನ್ನು ಮೂರ್ಖ ಹೇಳಬಾರದು ಗುರುಗಳಲ್ಲವೇ? ಎಲ್ಲರೂ ಒಳ್ಳೆಯವರೇ, ಇನ್ನೊಬ್ಬರು ತಪ್ಪು ಹುಡುಕಬಾರದು. ಎಲ್ಲರನ್ನು ಒಳ್ಳೆಯವರೇ ಹೇಳಬೇಕು, ಎಲ್ಲರ ಮೇಲೆ ಪ್ರೀತಿ ಇಟ್ಕೊಳ್ಳಬೇಕು, ಎಲ್ಲರನ್ನು ಆಧರಿಸಬೇಕು. ಯಾರನ್ನು ಕೆಟ್ಟದ್ದು ಹೇಳಬಾರದಲ್ಲವೇ ಗುರುಗಳೇ? ಹೌದು, ಕೆಟ್ಟದ್ದು ಹೇಳಬೇಡ. ಅದರಿಂದ ಅವರು ಮಹಾತ್ಮ ನೀನು ಕತ್ತೆ ಎಂದು ಹೇಳಿದ್ದು ಸತ್ಯ ಎಂದು ಇಟ್ಕೊ. ಮರೀಗ ನಾನೇನು ಮಾಡಲಿ? ಏಕೆಂದರೆ ಇನ್ನೊಬ್ಬರನ್ನು ಅವನು ಕತ್ತೆ ಹೇಳಿದ ಅಂದರೆ ಅವನು ಮೂರ್ಖ ಅಂದರೆ ತಪ್ಪಾಗಲ್ಲವಾ? ಇನ್ನೊಬ್ಬರನ್ನು ಮೂರ್ಖ ಹೇಳಿದರೆ ಕೆಟ್ಟದಲ್ಲವೇ? ಹೌದು, ಕೆಟ್ಟದಲ್ಲ. ಅದರಿಂದ ಮೂರ್ಖ ಹೇಳಬೇಡಿ, ಅವರು ಮಹಾತ್ಮ, ಅವರು ಹೇಳಿದ್ದು ಸತ್ಯ ಎಂದು ಹೇಳಿ. మరి ನೀನು ನನ್ನನ್ನು ಮನುಷ್ಯ ಹೇಳಿದ್ದೀರಿ ಅಂದರೆ, ನಿನ್ನ ಮನುಷ್ಯ ಹೇಳಿದ್ದು ವ್ಯಾವಹಾರಿಕ ದೃಷ್ಟಿ, ಕತ್ತೆ ಎಂದು ಹೇಳಿದ್ದು ಪಾರಮಾರ್ಥಿಕ ದೃಷ್ಟಿ ಅಂತ. ಏನೇನು ಮಾಡೋದು ಈಗ ನಾನು ಇದೇ ಹೇಳಬೇಕು ಅಲ್ಲ? ಈಗ ಎರಡು ಹೊಂದುತ್ತದೆ. ಈಗ ಹೊಂದುತ್ತದೆ ಗುರು. ಆಯಿತು, ಹೌದು ಮರಿಗೆ ಹೇಳುವುದೇನು? ಸುಷುಪ್ತಿ ಎಂಬುದು ತನಗೆ ಲೌಕಿಕರು ಇಟ್ಟುಕೊಂಡಿರುವ ಹೆಸರು. ಲೌಕಿಕರು ಸುಮ್ಮನೆ ಸುಷುಪ್ತಿ ಎಂದು ಹೆಸರಿಟ್ಟುಕೊಂಡರು. ಯಾರಿಗೆ? ಮಿಕ್ಕ ಯಾವುದಿಲ್ಲದೆ ತಾನು ಮಾತ್ರ ಇದ್ದ ಸ್ಥಿತಿಗೆ ತನ್ನ ಸ್ವರೂಪಕ್ಕೆ ಇಟ್ಕೊಂಡಿರುವ ಹೆಸರು ಸುಷುಪ್ತಿ ಎಂದು ಇಟ್ಕೊಂಡಿರುವ ಹೆಸರಷ್ಟೇ. ಬಟ್ ಏನು ಸುಷುಪ್ತಿ? ತಾನೇ ತಾನು. ಸುಷುಪ್ತಿಯಲ್ಲಿ ನಿನ್ನನ್ನು ಬಿಟ್ಟು ಯಾರಾದರೂ ಇದ್ದಾರಾ? ಏನಾದರೂ ಇದೆಯಾ? ತಾನೇ ತಾನು. ಆದ್ದರಿಂದ ಸುಷುಪ್ತಿಯನ್ನು ನೀನಾಗಿ, ಅಂದರೆ ಸುಷುಪ್ತಿಯಲ್ಲಿ ನೀನು ಹೇಗಿದ್ದೀಯೋ ಆ ನೀನೇ ನಿನ್ನನ್ನು ನೋಡ್ಕೊ, ಆವಾಗ ಬ್ರಹ್ಮವಾಗಿದ್ದಾನೆ. ಸುಷುಪ್ತಿಯನ್ನು ನೀವು ಎಚ್ಚರಕ್ಕೆ ಬಂದು, ಅಥವಾ ಮನಸ್ಸು ಅಥವಾ ಎಚ್ಚರ ಎರಡೂ ಒಂದೇ, ಮನಸ್ಸನ್ನು ಇಟ್ಕೊಂಡು ನೋಡಿದ್ದರೆ, ಎಚ್ಚರವನ್ನು ಇಟ್ಕೊಂಡು ನೋಡಿದ್ದರೆ ಸುಷುಪ್ತಿ ಒಂದು ಭೂತಕಾಲ ಅನಿಸುತ್ತದೆ. ಆಗಿ ಹೋಯಿತು, ಈಗ ಇಲ್ಲ. ಸುಷುಪ್ತಿ ಅವಸ್ಥೆ ಯಾವಾಗ ಆಗುತ್ತದೆ? ಅವಸ್ಥೆ ಎಂದು ತೋರಿಕೆ,
ಇರುವುದು ಅವಸ್ಥೆ ಅಲ್ಲ. ಅನುಭವಿಸುವಾಗ ನಿಮಗೆ ಅವಸ್ಥೆ ಅನಿಸಿತಾ? ಸುಷುಪ್ತಿ ಅಂದರೆ 3 ಅವಸ್ಥೆಗಳಲ್ಲಿ ಒಂದು ಅಂದರೆ ನೀವು ಸುಷುಪ್ತಿಯಲ್ಲಿರುವಾಗ ನಾನು 1/3 ಆಗಿದ್ದೇನೆ ಅನಿಸುತ್ತದೆ. 3ರಲ್ಲಿ 1 ಆಗಿದ್ದೇನೆ, ಇನ್ನೂ 2 ಹೊರಗೆ ಬಿಟ್ಟೆ. ನಾನು ಈಗ ಹೋಲ್ ಮನುಷ್ಯ ಅಲ್ಲ, ನಾನು 1/3 ಮನುಷ್ಯ ಎಂದು ಅನಿಸಿತಾ ನಿನಗೆ? 3ನೇ ಭಾಗ ಪೂರ್ತಿಯಾಗಿದ್ದೇನೆ, 1/3 ಏನಿಲ್ಲ. ಆದರೆ ಈ ಅನುಭವಿಸುವಾಗ ಅಸಂಪೂರ್ಣವೇನಿಲ್ಲ, ಪೂರ್ಣತೆ ಇದೆ. ನೋಡುವಾಗ ಮಾತ್ರ, ಎಚ್ಚರ ದೃಷ್ಟಿಯಿಂದ ನೋಡುವಾಗ ಸುಷುಪ್ತಿ ಆಗಿ ಹೋಯಿತು ಅನಿಸುತ್ತದೆ. ಆಗಿ ಹೋಯಿತು ಅಂದರೆ ಭೂತಕಾಲಕ್ಕೆ ಮಾಡಿಬಿಟ್ಟ, ಆಗಿ ಹೋಯಿತು ಎಂದೆನಿಸಿಬಿಟ್ಟ. ಸುಷುಪ್ತಿ ಬಿಟ್ಟು ಇಲ್ಲಿಗೆ ಬಂದೆ ಅಂದರೆ ಅದು ಬೇರೆ ಇದು ಬೇರೆ ಅಂದ್ಕೊಂಡೆ, ಎಚ್ಚರ ಬೇರೆ ಅದು ಬೇರೆ. ಹೀಗೆ ಈ ವಿಂಗಡಿಸುವ ಬುದ್ಧಿ, ಆಗಿ ಹೋಯಿತು ಎಂಬ ಬುದ್ಧಿ, ಅದೆಲ್ಲ ಕಪ್ಪು ಕಪ್ಪು ಅಲ್ಲಿ ಏನಿಲ್ಲ ಎಂದು ಬುದ್ಧಿ. ಈ 3 ಬುದ್ಧಿಗಳು ಅವಸ್ಥೆ. ಈ 3 ಬುದ್ಧಿಗಳು ಯಾವ ದೃಷ್ಟಿಗೆ ಅನಿಸುತ್ತದೋ ಆ ದೃಷ್ಟಿಗೆ ಅವಸ್ಥೆ. ಅನುಭವಿಸುವ ದೃಷ್ಟಿಗೆ ಆಗಿ ಹೋಯಿತು ಎಂದು ಅನುಭವಿಸ್ತೀರಾ? ನೀವು ಸುಷುಪ್ತಿಯಲ್ಲಿದ್ದೇನೆ ಅಂದರೆ ಅದು ಆಗಿ ಹೋಯಿತಿನಲ್ಲಿ ನಾನಿದ್ದೇನೆ ಎಂದು ಅನಿಸುತ್ತದೆ, ಅದು ವರ್ತಮಾನದಲ್ಲಿದ್ದೇನೆ ಅನಿಸುತ್ತದೆ. ಅನುಭವಿಸುವವನಿಗೆ ಅನುಭವ ದೃಷ್ಟಿಯ ನೋಡಿದ್ದರೆ ಎಂದಿಗೂ ಇದೇ ಇದ್ದೇನೆ, ನಾನೇ ಇದು, ನಾನು ಎಲ್ಲಿಗೋ ಬಂದಿಲ್ಲ, ಎಲ್ಲಿಗೋ ಹೋಗಲಿಲ್ಲ, ಹೊರಗಿನಿಂದ ಬಂದಿದ್ದಲ್ಲ, ಇಲ್ಲಿಂದ ಇನ್ನೊಂದು ಹೋಗುವುದಲ್ಲ, ಇದೇ ನಾನು ಎಲ್ಲಿಂದ ಬಂದಿಲ್ಲ, ನಾನು ನಾನಾಗಿರುವುದೇ ಸುಷುಪ್ತಿ. ನಿನ್ನನ್ನು ನೀವು ಅನುಭವ ದೃಷ್ಟಿಯ ನೋಡಿದ್ದರೆ ಸುಷುಪ್ತಿ. ಅನುಭವ ಬಿಟ್ಟು ಹೊರಗಿನ ನೋಟ ಅಂದರೆ ನಿನ್ನನ್ನು ನೀವು ಇನ್ನೊಬ್ಬರ ಮೂಲಕ ನೋಡಿಕೊಳ್ಳುವುದು, ನನ್ನನ್ನು ನಾನು ನೋಡಿಕೊಳ್ಳುವುದು, ನನ್ನನ್ನು ಇನ್ನೊಬ್ಬರಿಗೆ ನಾನು ಹೇಗೆ ಕಂಡು ಬರ್ತಾ ಇದ್ದೇನೆ ಅವರು ಕೇಳುವುದು. ಏನಪ್ಪ, ನಿನ್ನನ್ನು ನೀವು ನೋಡಿಕೊಳ್ಳುವಕ್ಕಿಂತ ಇನ್ನೊಬ್ಬರ ನೋಟ ಚೆನ್ನಾಗಿದೆಯಾ? ಇನ್ನೊಬ್ಬರ ನೋಟ ಚೆನ್ನಾಗಿದೆಯಾ? ನೀನು ಚೆನ್ನಾಗಿಲ್ಲವಾ? ನಿನ್ನ ದೃಷ್ಟಿ ನಿನಗಿಲ್ಲವಾ? ನಿನ್ನ ದೃಷ್ಟಿ ನಿನ್ನನ್ನು ಬಿಟ್ಕೊಂಡು ಇನ್ನೊಬ್ಬರಿಂದ ನೋಡುವುದಂದರೆ ಇನ್ನೊಬ್ಬರು ಏನೇನೋ ಹೇಳ್ತಾರೆ, ಅವರು ತೋಚಿದ್ದು ಅವರ ದೃಷ್ಟಿಗೆ, ಅವರ ಕಣ್ಣುಗಳು ಹೇಗಿದೆಯೋ, ಅವ್ರ ಮನಸ್ಸು ಹೇಗಿದೆಯೋ, ಅವ್ರ ಸಂಸ್ಕಾರ ಹೇಗಿದೆಯೋ ಹಾಗೆ ಹೇಳ್ತಾರೆ. ಅವರು ಹೇಳಿದ್ದು ನಿಮಗೆ ಪ್ರಮಾಣವಾ? ಅವರು ಹೇಳಿದ್ದು ಅವರ ಕನ್ನಡಕ ಇರುತ್ತದೆ, ಅವರ ಕನ್ನಡಕಕ್ಕೆ ಎಷ್ಟು ಕಂಡು ಬರ್ತದೋ ಅಷ್ಟು ಹೇಳ್ತಾನೆ, ಹೇಗೆ ಕಂಡು ಬರ್ತದೋ ಹಾಗೆ ಹೇಳ್ತಾನೆ. ಈಗ ನೀವು ಅದೇ ಸೀರಿಯಸ್ ಆಗಿ ಇಟ್ಕೊಂಡ್ರೆ ಹೇಗೆ? ಅದು ಒಂದು ನೋಡುವ ದೃಷ್ಟಿ ಅಷ್ಟೇ. ಸುಷುಪ್ತಿ ಎನ್ನುವುದು ಒಂದು ದೃಷ್ಟಿ, ಸುಷುಪ್ತಿಯನ್ನು ಅವಸ್ಥಾ ಎಂದು ತಿಳ್ಕೊಳ್ಳುವುದೊಂದು ದೃಷ್ಟಿ. ಬಟ್ ಸುಷುಪ್ತಿಯಾಗಿ ಇರುವುದು ಸ್ವರೂಪ, ಸುಷುಪ್ತಿಯಾಗಿ ಇರುವುದು ಸುಷುಪ್ತಿಯನ್ನು ನೋಡುವುದು. ಸುಷುಪ್ತಿಯನ್ನು ಇನ್ನೊಂದಿನಿಂದ ನೋಡ್ತೀರಿ, ಕನ್ನಡಕ ಇಟ್ಕೊಂಡು ನೋಡ್ತೀರಿ. ಸುಷುಪ್ತಿಯಾಗಿ ಇರುವುದು ಮಾತ್ರ ನೋಟ ಅಲ್ಲ, ಇನ್ನೊಂದಿನ ದೃಷ್ಟಿ ಅಲ್ಲ, ಅದು ತಾನೇ ತಾನು, ಅದು ಸ್ವರೂಪ. ಇದು ಇಷ್ಟು ವ್ಯತ್ಯಾಸ ವ್ಯಾಖ್ಯಾನಕಾರರಲ್ಲಿ ಇಲ್ಲ. ನೀವು ಎಷ್ಟು ಸಲ ಹೇಳಿದ್ದರೂ ಅಂಗಡಿಯಲ್ಲಿ ಸಿಕ್ಕುವ ವ್ಯಾಖ್ಯಾನಕಾರರ ಪುಸ್ತಕಗಳೇ ಓದ್ತೀರಿ. ಸಚ್ಚಿದಾನಂದ ಸ್ವಾಮೀಜಿದು ಬಿಟ್ಟು ಎಲ್ಲರೂ ಅವೇ ವ್ಯಾಖ್ಯಾನ ಪುಸ್ತಕಗಳೇ, ಎಲ್ಲರೂ ಅದೇ ಮಾತಾಡ್ತಾರೆ, ಎಲ್ಲರೂ ಅವೇ ಪುಸ್ತಕಗಳು ಓದ್ತೀರಿ. ಅವೇ ಪುಸ್ತಕಗಳು ಓದರೆ ಮತ್ತು ಅದೇ ಸಂದೇಹ ಬರುತ್ತದೆ, ಅದೇ ಸಂದೇಹ ಬರುತ್ತೆ. ಈಗ ಮತ್ತೆ ನಾನೇನು ಮಾಡಲಿ? ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡಿ, ಅವರ ಅನುಭವ ದೃಷ್ಟಿಯ ಹೇಳುವುದೇ ಅಲ್ಲ. ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡು ಎಂದು ಅವರು ಹೇಳುವುದೇ ಇಲ್ಲ. ಸುಷುಪ್ತಿಯನ್ನು ಎಚ್ಚರದಿಂದ ನಾನು ಹೋಗ್ತೀನಿ, ಸ್ವಲ್ಪ ಹೊತ್ತು ಇರ್ತೀನಿ, ಬರ್ತೀನಿ, ಇದೇ ದೃಷ್ಟಿ. ಎಚ್ಚರದಿಂದ ಸುಷುಪ್ತಿಯನ್ನು ನೋಡುವುದೇ ಅವರ ದೃಷ್ಟಿ. ಸುಷುಪ್ತಿಯಲ್ಲಿ ನೀವು ಹೇಗಿದ್ದೀವಿ ಆ ದೃಷ್ಟಿ ಇಲ್ಲ. ಸುಷುಪ್ತಿಯಲ್ಲಿ ಹೇಗಿದ್ದೀವಿ ಎನ್ನುವುದು ಮತ್ತೆ ಎಚ್ಚರದಿಂದಲೇ ನೋಡೇ ಹೇಳ್ತಾರೆ, ಎಚ್ಚರದಿಂದ ನೋಡೇ ಹೇಳ್ತಾರೆ. ಅವರಿಗೆ ಸುಷುಪ್ತಿ ಅನುಭವ ದೃಷ್ಟಿಯ ನೋಡುವುದಿಲ್ಲ ಅವರಿಗೆ. ಆದ್ದರಿಂದ ನೀವು ಸುಷುಪ್ತಿಯನ್ನು ಏನೋ ಸ್ವರೂಪ ಎಂದು ಹೇಳಿದ್ದೀರಿ, ಮತ್ತು ಅದು ಶಾಸ್ತ್ರದಲ್ಲಿ ಹೇಳ್ತದೆ ಸುಷುಪ್ತಿಗೆ ಅತೀತ ಬ್ರಹ್ಮ ಹೇಳಿದೆ. ಸುಷುಪ್ತಿಗೆ ಅತೀತ ಎಲ್ಲಿಗೆ ಹೋಗ್ತೀಯಪ್ಪ? ಹೋಗು, ನೋಡ್ತೀನಿ, ಎಲ್ಲಿ ಹೋಗ್ತೀಯೋ ಹೋಗು. ನೀವು ಎಲ್ಲಿ ಹೋಗೋಕ್ಕಾಗ್ತದೆ? ಎಲ್ಲಿ ಹೋಗ್ತೀವಿ ನೋಡು. ನಿಮ್ಮ ಅನುಭವದಲ್ಲಿ ಇರುವವೇ ಮೂರು ಬಿಟ್ಟು 4ನೇ ಅನುಭವ ಎಲ್ಲಿದೆ? ಎಲ್ಲಿ ಹೋಗಬೇಕು? ಇನ್ನೊಂದು ಅನುಭವವೇ ಇಲ್ಲ. ಮಿಕ್ಕ ಪ್ರಪಂಚವನ್ನೆಲ್ಲ ಬಿಡಿಸಿ ತಾನು ಮಾತ್ರ ಉಳಿಯುವುದು. ಈಗ ನಿನ್ನನ್ನು ಬಿಟ್ಟು ಇನ್ನೆಲ್ಲಿ ಹೋಗ್ತೀವಿ? ನಿನ್ನನ್ನು ದಾಟಿ ಹೋಗ್ತೀಯಾ? ದಾಟಿ ಹೋಗುವುದಕ್ಕೆ ನಿನ್ನನ್ನು ಬಿಟ್ಟು ಯಾರೂ ಇಲ್ಲವೇ? ಹೋಗುವುದೆಲ್ಲಿ? ಎಲ್ಲಿಗೆ ಹೋಗು? ಹೇಳಿದ್ದು ನಾವು ಅನುಭವ ದೃಷ್ಟ್ಯ ನಮ್ಮ ಎಲ್ಲರ ಸಾರ್ವಜನಿಕ ಅನುಭವಗಳನ್ನು ಇಟ್ಟುಕೊಂಡು, ಸಾರ್ವಜನಿಕ ಏಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರೂ ನಿರಾಕರಿಸಕ್ಕಾಗದೇ ಇರುವ ಅನುಭವಗಳು, ಯಾರು ನಿರಾಕರಿಸಕ್ಕಾಗದೇ ಇರುವ ಅನುಭವಗಳನ್ನಿಟ್ಟುಕೊಂಡು ಅವುಗಳನ್ನು ನಿಮ್ಮಿಂದಲೇ ನೋಡುವಂತೆ ಮಾಡಿ, ನೀವೇ ಗಮನಿಸುವಂತೆ ಮಾಡಿ,
ನಿಮಗೇ ಹೇಳುತ್ತಾ ಇದ್ದೀನಿ, ನೀವೇ ನೋಡಿ ನೀವೇ ತಿಳ್ಕೊಂಡು. ಇದು ಪೆನ್ನು ಎಂದು, ಇದು ಏಕೆ ಪೆನ್ನು? ಇದರಿಂದ ಬರೆಯುತ್ತೇವೆ. ಏಕೆ? ಒಂದು ನೋಡು, ಬರೆಯುತ್ತದ ಅಲ್ವಾ? ಬರೆಯುತ್ತದೆ. ಹೀಗೆ ಬರೆಯುವುದನ್ನು ಪೆನ್ನು ಎಂದು ಹೇಳಿದ್ದೀವಿ ಅಂದರೆ, ಹೌದು ಗುರುಗಳೇ, ನೀವು ಹೇಳಿದ್ದು ಸರಿಯಾಗಿದೆ, ಅವರಿದು ಪೆನ್ ಅಲ್ಲ ಹೇಳಿದ್ದಾರಲ್ಲ. ನೀವು ಇಷ್ಟೆಲ್ಲ ತೋರಿಸಿದ್ದೆಲ್ಲ ಎಲ್ಲಿ ಹೋಯಿತು? ನಾನು ತೋರಿಸಿದ್ದು ಕಂಡು ಬರ್ತಾ ಇಲ್ಲವಾ? ನಾನು ನಿನ್ನ ಕಣ್ಣಾರ ನೀನು ನೋಡ್ಕೋ ಎಂದು ತೋರಿಸಿದ್ದೀನಿ. ನಾವೇನೋ ನಮ್ಮ ಅಭಿಪ್ರಾಯ ಸುಷುಪ್ತಿ ಅಂದರೆ ಬ್ರಹ್ಮಸ್ವರೂಪ ನಮ್ಮ ಅಭಿಪ್ರಾಯ ಎಂದು ಹೇಳಿದ್ದೀವ? ಅಭಿಪ್ರಾಯ ಎಂದು ಹೇಳಲಿಲ್ಲ. ನಮ್ಮ ಎಲ್ಲರ ಅನುಭವವನ್ನು ಎತ್ತಿ ತೋರಿಸಿದ್ದೇವೆ. ಎತ್ತಿ ತೋರಿಸಿದ್ದೂ ನಮ್ಮ ಪಕ್ಕಕ್ಕಿಟ್ಟು ಅವರು ಏನೋ ಹೇಳಿದ್ದಾರೆ ಅಂದರೆ, ನಿಮಗೆ ಅನುಭವಗಳು ನೋಡೋಕ್ಕೆ, ಪರಿಶೀಲನೆ ಮಾಡೋಕ್ಕೆ ಬರ್ತಾ ಇಲ್ಲ. ಅನುಭವಗಳನ್ನು ಪಕ್ಕಕ್ಕಿಟ್ಟು ಅವರು ಹೀಗೆ ಹೇಳಿದ್ದಾರೆ, ಇವರಿಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ಇನ್ನೊಬ್ಬರ ಹೇಳಿಕೆಗಳೇ ಮುಖ್ಯವಾಗ್ತಾ ಇವೆ. ಹೇಳಿಕೆಗಳು ನಾಲ್ಕಾರಿದ್ದರೆ ಅವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಹೋಲಿಸಿ ಇವರು ಹೀಗೆ ಹೇಳಿದ್ದಾರೆ. ಈಗ ಯಾರ ಹೇಳಿಕೆ ಸರಿಯಾಗಿದೆ? ಯಾರ ಹೇಳಿಕೆ ಸರಿಯಾಗಿದೆ ಅಂದರೆ ಮತ್ತೆ ಅನುಭವದಲ್ಲೇ ಪರಿಶೀಲನೆ ಮಾಡಬೇಕು. ಅದು ಬೇಡ. ಅವರು ಹೇಳಿರುವವರು ಎಷ್ಟು ದೊಡ್ಡವರು, ಅವರ ಪೀಠ ಎಷ್ಟು ದೊಡ್ಡದು, ಅವರಿಗೆ ಹಣ ಎಷ್ಟಿದೆ, ಅವರು ಎಷ್ಟು ದಪ್ಪ ಪುಸ್ತಕ ಬರೆದರು, ಅವರಿಗೆ ಎಷ್ಟು ಶಿಷ್ಯರಿದ್ದಾರೆ, ಈ ಲೆಕ್ಕದಿಂದ ಮಾಡ್ತೀರಾ ಅವರ ಹೇಳಿಕೆ? ಏಕೆ? ಹೇಳಿಕದ ಮೌಲ್ಯವನ್ನು, ಒಬ್ಬರು ಹೇಳಿದ ಮಾತಿನ ಮೌಲ್ಯ, ಯಾವ ಮೌಲ್ಯ ಮಾಪನ ಮಾಡ್ತೀರಿ? ಅವರಿಗೆ ಹಣ ಎಷ್ಟಿದೆ, ಅವರಿಗೆ ಎಷ್ಟು ಆಶ್ರಮಗಳಿವೆ, ಎಷ್ಟು ಶಿಷ್ಯರಿದ್ದಾರೆ, ಅವರ ಹೆಸರು ಎಲ್ಲಿವರೆಗೂ ಹೋಯಿತು, ಅವರ ಮುಖ ಟಿ ವಿಯಲ್ಲಿ ಎಷ್ಟು ಸಲ ಬರುತ್ತದೆ, ಇದರಿಂದ ಲೆಕ್ಕ ಮಾಡ್ತೀರಾ? ಹಾಗೆ ಮಾಡಿದ್ದರೆ ಎಲ್ಲರಿಗಿಂತ ಅತಿ ಪ್ರಸಿದ್ಧ ಮನುಷ್ಯ ಪಪ್ಪು ಇನ್ ಇಂಡಿಯಾ ಅಲ್ಲವೇ? మరి ಅವನೇ ಮಹಾತ್ಮ ಎಂದು ಹೇಳ್ತೀರಾ? ಅದು ಏನದು ಅಂದರೆ, ಮೌಲ್ಯ ಮಾಡುವುದು ಹೇಗೆ ಲೆಕ್ಕ? ಅನುಭವಶಾಸ್ತ್ರ ಅನುಭವಗಳನ್ನು ಗಮನಿಸಿ ಅನುಭವಗಳನ್ನೇ ನಿಶ್ಚಯ ಮಾಡುವುದು. ಅನುಭವವನ್ನು ಪೂರ್ಣಾನುಭವ ಸ್ವತಃಸಿದ್ಧ ಅನುಭವವನ್ನು ತಿಳ್ಕೊಳ್ಳುವುದಕ್ಕೆ ನಮಗೆ ಈಗ ಗೊತ್ತಿರುವ ಅನುಭವಗಳಿಂದ ಶುರು ಮಾಡಿ ಈ ಅನುಭವಗಳ ಮೂಲವೇನು ಹುಡುಕುತ್ತಾ ಅಂತಿಮ ಸ್ವತಃಸಿದ್ಧ ಪರಿಪೂರ್ಣ ಅಖಂಡ ಅನುಭವಕ್ಕೆ ತಲುಪುತ್ತೇವೆ. ಅನುಭವದಿಂದ ಶುರು ಮಾಡಿ ಅನುಭವಕ್ಕೆ ತಲುಪುವುದು ಅಷ್ಟೇ ಹೊರತು ಕಲ್ಪನೆಗಳು ಅಭಿಪ್ರಾಯಗಳ ಸಂಗ್ರಹ ಮಾಡಿ ಅವುಗಳನ್ನು ಹೋಲಿಸಿ ಯಾರು ಹೆಚ್ಚು ಯಾರು ಕಮ್ಮಿ ನಾವೇನು ಮಾಡ್ತಾ ಇಲ್ಲ. ಆ ಶಾಸ್ತ್ರ ನಾವು ಹೇಳಲ್ಲ, ಅದು ನಮಗೆ ಬರುವುದೂ ಇಲ್ಲ. ಇನ್ನೊಬ್ಬರು ಯಾರು ಹೇಳಿದ್ದು ಕರೆಕ್ಟು, ಯಾರು ಹೇಳಿದ್ದು ಹೆಚ್ಚು ಅಂದರೆ ಅವರಿಗೆ ಎಷ್ಟು ಶಿಷ್ಯರಿದ್ದಾರೆ, ಎಷ್ಟು ಇಂಟರ್ನ್ಯಾಷನಲ್ ಆಗಿದ್ದಾರೆ, ಅವರು ಎಷ್ಟು ಪುಸ್ತಕಗಳನ್ನು ಬರೆದರು, ಈ ಪ್ರಮಾಣ ನಮಗೇನಿಲ್ಲ. ಈ ಪ್ರಮಾಣ, ಈ ಲೆಕ್ಕ ನಮಗೆ ಬರಲ್ಲ, ನಮಗೆ ಗೊತ್ತಿರಲ್ಲ. ಅದು ಬೇಕಾದರೆ ನೀವು ಮಾಡಿಕೊಂಡು. ಆದ್ದರಿಂದ ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡು ಎಂದು ನೇರಾಗಿ ಹೇಳುತ್ತಾ ಇರುವಾಗ, ಅನುಭವವನ್ನು ನೋಡಲಿಕ್ಕೆ ನಿಮಗೇನಾದರೂ ಅಡ್ಡಿ ಬರುತ್ತಾ ಇದೆಯಾ ಹೇಳು, ನಾನು ತೋರಿಸ್ಕೊಡ್ತೀನಿ. ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡುವುದು ಹೇಗೆ, ನೋಡೋಕ್ಕೆ ಬರ್ತಾ ಇಲ್ಲ ಅಂದರೆ ಹೇಳ್ಕೊಡ್ತೀನಿ ಹೇಗೆ ನೋಡಬೇಕು ಅಷ್ಟೇ ಹೊರತು ಅದು ಪಕ್ಕಕ್ಕಿಟ್ಟು ಅಲ್ಲೇ ಹೇಳಿದ್ದರ ಪುಸ್ತಕದಲ್ಲಿ ಆಗ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ಅವರು ಹೇಳಿದ್ದಕ್ಕೆ ಅವರನ್ನೇ ಕೇಳು. ಯಾರು ಹೇಳಿದ್ದಾರೋ ಅವರ ಜವಾಬ್ದಾರಿ, ನಾನಲ್ಲ. ಈಗ ನನ್ನ ಬಾಯಿನಿಂದ ಅವರನ್ನು ಬಯಸಬೇಕಾ? ಅವರು ಹೇಳಿದ್ದು ತಪ್ಪು, ಅವರು ಹಾಗೆ ಇವರು ಹಾಗೆ, ಅವರು ನಾನೇಕೆ ಹೇಳುವುದು? ಅವರನ್ನು ನೀವೇ ಹೇಳ್ಕೊ. ನಾವಿಲ್ಲಿ ನೇರಾಗಿ ಅನುಭವಗಳನ್ನು ಹೇಳುವಾಗ ನಿಮಗೆ ಸಂದೇಹವಿದ್ದರೆ ಇಲ್ಲಿ ಪ್ರಶ್ನೆ ಮಾಡು, ಇಲ್ಲೇ ತೋರಿಸ್ತೇನೆ. ಏಕೆಂದರೆ ಅನುಭವ ನಿಮ್ಮದು, ಹೇಳುವುದು ನಾನು, ಗಮನಿಸುವವರು ನೀರು, ಮೂರಿವೆ. ನಿಮ್ಮ ಅನುಭವ ಇದೆ, ನೀವಿದ್ದೀರಿ, ನಾನಿದ್ದೇನೆ. ಈ ಮೂರು ಬಿಟ್ಟು ಮಧ್ಯದಲ್ಲಿ ನಾಲ್ಕನೇ ವ್ಯಕ್ತಿ ಯಾಕೆ? ಅವರು ಹೇಳಿದ್ದನ್ನಾದರೂ ಅವರು ಹೇಳಿದ್ದು ಯಾವ ದೃಷ್ಟಿಯಿಂದ, ಅದು ಒಂದು ಅನುಭವ ದೃಷ್ಟಿಯೇ ಪರಿಶೀಲನೆ ಮಾಡಿದರೆ ಮಾಡಬಹುದು. ಇನ್ನೊಬ್ಬರ ಹೇಳಿಕೆಯನ್ನು ಅನುಭವಕ್ಕೆ ಹೇಗೆ ಹೊಂದುತ್ತದೆ, ಎಷ್ಟರ ಮಟ್ಟಿಗೆ ಹೊಂದುತ್ತದೆ, ಎಷ್ಟರ ಮಟ್ಟಿಗೆ ಹೊಂದಲ್ಲ, ಇಷ್ಟುವರೆಗೂ ಹೊಂದಿ ಈಗ ಮಿಕ್ಕದು ಹೊಂದುತ್ತಾ ಇಲ್ಲ. ಏಕೆ ಹೊಂದುತ್ತಾ ಇಲ್ಲ? ಅವರ ಅನುಭವ ಬಿಟ್ಟು ಮಾತಾಡ್ತಾ ಇದ್ದಾರೆ. మరి ಏಕೆ ಹೇಳಿದ್ದಾರೆ ಎಂದಿಗೂ ಈ ದೃಷ್ಟಿ ಇಟ್ಕೊಂಡು ಹೇಳುವುದರಿಂದ, ಎಚ್ಚರ ದೃಷ್ಟಿ ಇಟ್ಕೊಳ್ಳುವುದರಿಂದ ಅವರು ಹಾಗೆ ಆಗ್ತಾ ಇದೆ. ಆಯಿತು. ಬಾಹ್ಯ ದೃಷ್ಟಿಯಿಂದ ಮೂರು ಅವಸ್ಥೆಗಳು. ಎಚ್ಚರ ದೃಷ್ಟಿ ಅಂದರೆ ಬಾಹ್ಯ ದೃಷ್ಟಿ. ಸುಷುಪ್ತಿಯಲ್ಲಿ ಇರುವ ಹಾಗೆ ಅಲ್ಲ, ಸುಷುಪ್ತಿಯನ್ನು ಎಚ್ಚರ ದೃಷ್ಟಿ ಅಂದರೆ ಒಬ್ಬನನ್ನು ಇನ್ನೊಬ್ಬರ ದೃಷ್ಟಿ, ಹೊರಗಿನ ದೃಷ್ಟಿ ಹೇಳ್ತೀವಿ. ಬಾಹ್ಯ ದೃಷ್ಟಿಯಿಂದ ನೋಡಿದ್ದರೆ ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅನುಭವದಲ್ಲಿ ನೀವು ಹೇಗಿದ್ದೀಯೋ ಹಾಗೆ, ಅದು ಅನುಭವ ದೃಷ್ಟಿಗೆ. ಈಗ ಅಲ್ಲಿ ಬೇರೆ ಏನೂ ಇಲ್ಲ.
ಅದನ್ನು ದಾಟಿ ಇಲ್ಲ, ದಾಟುವಕ್ಕೆ ಅರ್ಥವೇ ಇಲ್ಲ. ಅಖಂಡ ಅನಂತವನ್ನು ಎಲ್ಲಿ ದಾಟ್ತೀರಿ? ಅನಂತಾಕಾಶವನ್ನು ದಾಟಿ ಹೋಗಿ. ನಮ್ಮ ಋಷಿಕೇಶ್ನಲ್ಲಿ ಒಬ್ಬ ಸ್ವಾಮೀಜಿ ಇದ್ದರು. ಯಾರೊಬ್ಬರು ಮಾತಾಡ್ತಾ ಇದ್ದಾರೆ, ಒಂದು ನಮಗಿಂತ ಏಜ್ಡ್ ಸ್ವಾಮೀಜಿ. ಅವರು ಡೈಲಿ ಋಷಿಕೇಶೆಲ್ಲ ಒಂದು ರೌಂಡ್ ಮಾಡಿ ಬರುತ್ತಿದ್ದಾರೆ. ಅಲ್ಲೆಲ್ಲ ಸುದ್ದಿ ಹೇಳುತ್ತಿದ್ದಾರೆ, ಇಲ್ಲಿ ಆಶ್ರಮದಲ್ಲಿ ಹೀಗಾಯಿತು, ಇಲ್ಲಿ ಹೇಳ್ತು, ಎಲ್ಲ ಸುದ್ದಿ. ನಾವು ಅವ್ರ ಜೊತೆಗೆ ಸುಮ್ಮನೆ ಹಾಸ್ಯಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ. ಯಾರೋ ಮಾತಾಡ್ತಾ ಇದ್ದರೆ, ಒಬ್ಬ ಸ್ವಾಮೀಜಿ ಅಮೆರಿಕಾಕ್ಕೆ ವಿದೇಶಕ್ಕೆ ಹೋದರು, ಫಾರಿನ್ಗೆ ಹೋದರು ಎಂದು ಹೇಳಿದ್ರು. ಇವರು ಸ್ವಾಮೀಜಿ ಹೇಳ್ತಾರೆ, ಮೈ ಬಿ ಫಾರಿನ್ ಗಯಾ ಹೂँ, ಅಭಿ ತೋ ಫಾರಿನ್ ಸೆ ಭಿ ಆಗೆ ಜಾऊंगा. ಅರ್ಥವಾಯ್ತಾ ನಿಮಗೆ? ನಾನು ಫಾರಿನ್ಗೆ ಹೋದೆ, ಈಗ ಫಾರಿನ್ನಿಂದಲೂ ದೂರಕ್ಕೆ ಹೋಗ್ತೀನಿ, ಫಾರಿನ್ ದಾಟಿ ಹೋಗ್ತೀನಿ ಅಂದರೆ ಏನರ್ಥ? ಅವರು ಫಾರಿನ್ ಅಂದರೆ ಒಂದು ಊರಿನ ಹೆಸರು, ಒಂದು ದೇಶಕ್ಕೆ ಫಾರಿನ್ ಅಂದ್ಕೊಂಡ್ರು ಅಲ್ಲ. ಫಾರಿನ್ ಅಂದರೆ ಒಂದು ಊರೋ ಒಂದು ದೇಶವೋ ಅಂದ್ಕೊಂಡು, ನಾನು ಫಾರಿನ್ಗೆ ಹೋದೆ, ಈಗ ಇನ್ನು ಮೇಲೆ ಫಾರಿನ್ ದಾಟಿ ಹೋಗ್ತೀನಿ. ಫಾರಿನ್ ದಾಟಿ ಇಲ್ಲಿ ಹೋಗೋದಪ್ಪ, ಫಾರಿನ್ ದಾಟಿ ಇಲ್ಲಿಗೆ ಬರೋದು ಮತ್ತೆ ಅಲ್ಲವೇ? ಫಾರಿನ್ ಅಂದರೆ ಇನ್ನೊಂದು ದಾಟಿ ಅಂದರೆ ನೀನೇ ಆಗ್ತೀವಿ. ಫಾರಿನ್ ಅಂದರೆ ಇನ್ನೊಂದು ಸೆಕೆಂಡ್ ದಾಟಿ ಅಂದರೆ ಮತ್ತೆ ನಂಬರ್ 1ಕ್ಕೆ ಬರುವುದು, ಮತ್ತು ಬೇರೆ ಎಲ್ಲಿ? ಆ ಸೆಕೆಂಡಿಗೆ ಫಾರಿನ್ ನೀನೇ, ಆ ಸೆಕೆಂಡಿಗೆ ಇನ್ನೊಬ್ಬರು ನೀನೇ ಆಗಿಬಿಡ್ತೀವಿ, ಅಲ್ಲಿ ಹೋಗಿ ಮತ್ತೆ ಇಲ್ಲಿಗೆ ಬರೋದು. ಅಂದರೆ ಅವರಿಗೆ ಫಾರಿನ್ ಮಾತಕ್ಕೆ ಅರ್ಥವಿಲ್ಲ. ಅಂದರೆ ಅನುಭವಗಳನ್ನು ನೋಡೋಕ್ಕೆ ಬರಲ್ಲವೋ ಹೀಗೆ ಮಾತಾಡ್ತಾರೆ, ಏನೇನೋ ಮಾತಾಡಿಬಿಡ್ತಾರೆ. ಅದರಿಂದ ಇದು ಅನುಭವಗಳನ್ನು ಪರಿಶೀಲನೆ ಪರೀಕ್ಷೆ ಮಾಡುವ ಶಾಸ್ತ್ರ. ಅದರಿಂದ ಇದು ಪರೀಕ್ಷೆ ಮಾಡು. ಇಲ್ಲಿ ನಿಮಗೆ ಸಂದೇಹ ಬಂದರೆ ಹೇಳ್ತೀವಿ. ಹೇಗೆ ನೋಡುವುದು? ನಿಮ್ಮ ನೋಟದಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ? ನೀವು ಯಾರೋ ವಾಕ್ಯವನ್ನು ತಗೊಂಡು ಬಂದರೆ, ಯಾರೋ ಹೀಗೆ ಹೇಳಿದ್ದಾರೆ ಅಂದರೆ ಆಯಿತು. ಅವರು ಹೇಳಿದ್ದನ್ನು ಗುಣದೋಷ ವಿಚಕ್ಷಣ, ಗುಣದೋಷ ವಿವೇಕ ಮಾಡಬೇಕಾದರೆ ನಾವು ಎಲ್ಲ ಅದನ್ನು ವಿಮರ್ಶೆ ಮಾಡಿ ವಿಚಾರ ಮಾಡಿ ಎಷ್ಟರ ಮಟ್ಟಿಗೆ ತಪ್ಪು ಎಲ್ಲ ಹೇಳಿಬಿಡ್ತೀವಿ. ನೀವು ರೆಡಿಯಾಗಿದೆಯಾ ಕೇಳುವುದಕ್ಕೆ? ಅಮ್ಮ ಅವರು ಹೇಳಿದ್ದಾರಲ್ಲ ತಪ್ಪೇಗೆ ಆಗ್ತದೆ ಅಂದರೆ ಮರಿಗೆ ಅದು ನನ್ನ ಹತ್ರ ಬರಬೇಡ, ನಾನು ಅವರನ್ನೇ ಹೋಗಿ ಕೇಳು. ಇಫ್ ಯು ಆರ್ ಎಮೋಷ್ನಲ್, ಇಫ್ ಯು ಆರ್ ನಾಟ್ ರೆಡಿ ಟು ಸಿ ದ ಫ್ಯಾಕ್ಟ್, ಸತ್ಯವನ್ನು ಯಥಾವತ್ತಾಗಿ ನೇರಾಗಿ ನೋಡುವಕ್ಕೆ ಸಿದ್ಧವಾಗಿಲ್ಲದಿದ್ದರೆ, ಅಯ್ಯೋ ಅವರು ಹೇಳಿದ್ದು ಹೇಗೆ ತಪ್ಪಾಗ್ತದೆ ಅಂದರೆ ಮರಿಗೆ ಅವರನ್ನೇ ಕೇಳ್ಕೊ. ನಿಮಗೆ ಅನುಭವಗಳನ್ನು ಪರಿಶೀಲನಕ್ಕೆ ಸಿದ್ಧವಾದರೆ ಬಾ, ಹೇಳ್ತೀವಿ. ಅದು ಎಲ್ಲರ ಎದುರಾಗಿ ಇದೆ, ನಾವು ಎಲ್ಲರೂ ನೋಡ್ಬೋದು. ಎಷ್ಟು ನೂರಾರು ಜನರು ಬಂದು ನೋಡಿಕೊಳ್ಳಬಹುದು. ಇದು ನಮ್ಮ ಪರ್ಸನಲ್ ಒಪಿನಿಯನ್ ಅಲ್ಲ, ನಮ್ಮ ವೈಯಕ್ತಿಕ ಅಭಿಪ್ರಾಯವಲ್ಲ. ವೆನ್ ಇಟ್ ಈಸ್ ನಾಟ್ ಎ ಪರ್ಸನಲ್ ಒಪಿನಿಯನ್, ವೆನ್ ಇಟ್ ಈಸ್ ಎ ಯುನಿವರ್ಸಲ್ ಫ್ಯಾಕ್ಟ್, ಐದರ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಆರ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಬಟ್ ದರ್ ಇಸ್ ನೋ ಕ್ವಶನ್ ಆಫ್ ಅಗ್ರಿಮೆಂಟ್, ಡಿಸಗ್ರಿಮೆಂಟ್ಗೂ ಅವಕಾಶ ಇಲ್ಲ. ಐ ಡಿಸಗ್ರಿ ಅಂದರೆ ಅಗ್ರಿ ಏನು ಡಿಸಗ್ರಿ ಏನು, ಇರುವ ಸತ್ಯ ಇದು ಪೆನ್ ಅಂದರೆ ಒಪ್ಕೊಳ್ತೀರಾ? ಹೌದು, ಕೆಲವರು ಒಪ್ಪಲ್ಲ. ಒಪ್ಪುವುದೇನು ಒಪ್ಪೋದಿಲ್ಲದೇನು? ನಿಮ್ಗೆ ಅರ್ಥವಾದರೆ ಪೆನ್ನು, ಅರ್ಥವಾಗದಿದ್ದರೆ ಅಜ್ಞಾನ ಅಷ್ಟೇ. ನಿಮಗೆ ಅರ್ಥವಾದರೆ ಪೆನ್ನು, ಅರ್ಥವಾಗದಿದ್ದರೆ ತಪ್ಪು ತಿಳುವಳಿಕೆ ಅಷ್ಟೇ. ಇಲ್ಲಿ ನಾನು ಒಪ್ಕೊಳ್ತೀನಿ ಒಪ್ಪಲ್ಲ ಅಂದರೆ ಒಪ್ಪುವಕ್ಕೇನು ಅವಕಾಶ? ಅಗ್ರಿ ಡಿಸಗ್ರಿಮೆಂಟ್ಗೆ ಅವಕಾಶವಿಲ್ಲ. ಇಟ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ನಾನ್ ಅಂಡರ್ಸ್ಟ್ಯಾಂಡಿಂಗ್, ದಟ್ಸ್ ಆಲ್. ಐದರ್ ಯು ಅಂಡರ್ಸ್ಟ್ಯಾಂಡ್ ಆರ್ ಯು ಮಿಸ್ಅಂಡರ್ಸ್ಟ್ಯಾಂಡ್. ಬಟ್ ದರ್ ಇಸ್ ನೋ ಕ್ವಶನ್ ಆಫ್ ಅಗ್ರಿಮೆಂಟ್ ಡಿಸಗ್ರಿಮೆಂಟ್. ಅದರಿಂದ ಇವರು ಹೇಳಿದ್ದಾರೆ, ನೀವೇನು ಹೇಳ್ತೀರಿ ಅಂದರೆ, ಡೂ ಯು ಅಗ್ರಿ ಆರ್ ಡೂ ಯು ಫೀಲ್ ಡಿಫ್ರೆಂಟ್? ಇದು ನನ್ನ ಒಪಿನಿಯನ್ ಏಕೆ? ಸತ್ಯ ಕುರಿತು ನನ್ನ ಪರ್ಸನಲ್ ಒಪಿನಿಯನ್ ಏಕೆ? ಹೂ ಆಮ್ ಐ ಟು ಹೋಲ್ಡ್ ಒಪಿನಿಯನ್ ಅಬೌಟ್ ಫ್ಯಾಕ್ಟ್ಸ್? ಜೀವನ ಸತ್ಯ, ಪರಮಾತ್ಮ ಸತ್ಯ ಕುರಿತು ಎಲ್ಲರ ಅನುಭವದಲ್ಲಿದೆ. ಎಲ್ಲರಿಗೂ ಇರುವ ಸತ್ಯ ಹೇಗಿದೆಯೋ ಹಾಗೇ ಇದೆ. ತಾನು ಹೇಗಿದೆಯೋ ಹಾಗಿದೆ. ಇದ್ದನ್ನು ಇದ್ದ ಹಾಗೆ ಬೇಕಾದರೆ ತಿಳ್ಕೋ, ಬೇಡ ಅಂದರೆ ಅಲ್ಲೇ ಇರು, ಅಷ್ಟೇ ಹೊರತು ನಾನು ಯಾರು ಅದರ ಕುರಿತು ಒಂದು ಒಪಿನಿಯನ್ ಮಾಡಿಕೊಳ್ಳುವುದಕ್ಕೆ? ಒಪಿನಿಯನ್ನೇ ಬೇಕಂದರೆ ನೀವು ಮಾಡ್ಕೋ, ಎಲ್ಲರೂ ಮಾಡಿಕೊಳ್ಳಬಹುದು. ಎಲ್ಲರಿಗೆ ತನಗೆ ಬೇಕಾಗಿದ್ದ ಅಭಿಪ್ರಾಯ ಮಾಡಿಕೊಳ್ಳಬಹುದು. ಅಭಿಪ್ರಾಯಕ್ಕೆ ಏನು ಬೆಲೆ? ಅಭಿಪ್ರಾಯ ಯಾರಾದರೂ ಅಭಿಪ್ರಾಯ ಮಾಡಿಕೊಳ್ಳಬಹುದು, ಏನಾದರೂ ಮಾಡಿಕೊಳ್ಳಬಹುದು. ಯಾರು ಅಡ್ಡಿ ಯಾರು? ಮನಸ್ಸು ನಮ್ಮದು, ಬುದ್ಧಿ ನಮ್ಮದು. ಏನಾದರೂ ಯೋಚನೆ ಮಾಡ್ಕೋ. ಯಾರಾದರೂ ನಿಮಗೆ ನಿಷೇಧ ಮಾಡ್ತಾರಾ? ನಿನ್ನನ್ನು ಮನಸ್ಸಿನಲ್ಲಿ ನೀವು ಏನು ಯೋಚನೆ ಮಾಡಿದ್ದೆ ಹೇಳು, ನೀವು ತಪ್ಪು ಯೋಚನೆ ಮಾಡಿ ನಿಮಗೆ ಶಿಕ್ಷೆ ಕೊಡ್ತೀನಿ ಎಂದು ಹೇಳುವರು ಯಾರಾದರೂ ಇದ್ದಾರೆ? ಏನಾದರೂ ಯೋಚನೆ ಮಾಡ್ಕೋ. ಎನಿ ಒಪಿನಿಯನ್ ಯು ಕ್ಯಾನ್ ಫಾರ್ಮ್. ಹೂ ಈಸ್ ಗೋಯಿಂಗ್ ಟು ಕ್ವಶ್ಚನ್ ಯು? ಅದಲ್ಲ. ಸೊ ಇಟ್ ಈಸ್ ನಾಟ್ ಎ ಕ್ವಶ್ಚನ್ ಆಫ್ ಮೈ ಅಗ್ರಿಮೆಂಟ್ ಆರ್ ಡಿಸಗ್ರಿಮೆಂಟ್. ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಫ್ಯಾಕ್ಟ್, ವಿಚ್ ವಸ್ತುವನ್ನು, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ವಿಚಾರ ಮಾಡಬೇಕು. ವಿಚಾರ ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಟೇಕ್ ಹೆಲ್ಪ್ ಆಫ್ ಎ ಗುರೂಸ್ ಹೆಲ್ಪ್ ಫಾರ್ ವಿಚಾರ, ನಾಟ್ ಟು ಕಲೆಕ್ಟ್ ಈಸ್ ಒಪಿನಿಯನ್. ಅಲ್ಲವೇ? ಗುರುಗಳು ಅಂದರೆ
ವಿಚಾರ ಮಾಡಲಿಕ್ಕೆ ಸಹಾಯಕರು, ನಿಮ್ಮಿಂದಲೇ ವಿಚಾರ ಮಾಡಿಸ್ತಾರೆ. ಆ ಸತ್ಯವನ್ನು ನೀನೇ ವಿಚಾರ ಮಾಡಿ ಗ್ರಹಿಸುವಂತೆ ಮಾಡ್ತಾರೆ ಅಷ್ಟೇ. ವಸ್ತುವನ್ನು ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳೋದು ಅಷ್ಟೇ ಹೊರತು ಇವರು ತನ್ನ ಅಭಿಪ್ರಾಯ ಹೇಳಿಕೊಳ್ಳುವುದು, ನಿನ್ನನ್ನು ಒಪ್ಪಿಸುವಂತೆ ನೀವು ಒಪ್ಪಿಕೊಳ್ಳಬೇಕು ಎಂದು ಹೇಳುವುದು, ಇನ್ನೊಬ್ಬರ ಅಭಿಪ್ರಾಯ ಒಪ್ಪಬೇಡ ನನ್ನದೇ ಒಪ್ಕೋ ಎಂದು ಹೇಳಿ. ನೈದರ್ ವಿ ಗಿವ್ ರೆಡಿಮೇಡ್ ಒಪಿನಿಯನ್ಸ್ ನಾರ್ ವಿ ಎಕ್ಸ್ಪೆಕ್ಟ್ ಯು ಟು ಅಗ್ರಿ ಆರ್ ಡಿಸ್ಅಗ್ರಿ. ನೀವು ಒಪ್ಕೊಳ್ತೀರಾ ಅಲ್ಲವಾ, ನಮಗೇನು ವ್ಯತ್ಯಾಸ ಇಲ್ಲ. ಇದು ನನ್ನ ಅಭಿಪ್ರಾಯವೂ ಅಲ್ಲ, ನಮ್ಮ ವ್ಯಕ್ತಿಗತ ಅಭಿಪ್ರಾಯವೂ ಅಲ್ಲ. ವ್ಯಕ್ತಿಗತ ಅಭಿಪ್ರಾಯವು ನಿಮಗೆ ಹೇಳಿ ನೀವು ಒಪ್ಪಬೇಕು ನಿರಾಕರಿಸಬಾರದು, ಅದೇನು ನಿಯಮ ಮಾಡಲ್ಲ ನಾವು. ಸತ್ಯ ಸತ್ಯ, ಎಲ್ಲರಿಗೂ ಸತ್ಯ. ಇದು ಪೆನ್ನು ಅಂದರೆ ನನಗೆ ಪೆನ್ನ, ನಿಮಗೆ ಪೆನ್ನ ಆಗಲ್ಲವ? ಇದು ಪುಸ್ತಕ ಅಂದರೆ ನನ್ನ ದೃಷ್ಟಿಗೆ ಪುಸ್ತಕ, ನಿಮ್ಮ ದೃಷ್ಟಿಗೆ ಅಲ್ಲವ? ಯಾವುದು ಸತ್ಯವೋ ಎಲ್ಲರಿಗೂ ಸತ್ಯವೇ. ಇದು ಸೂರ್ಯ ಅಂದರೆ ಎಲ್ಲರಿಗೂ ಸೂರ್ಯ, ಇದು ಭೂಮಿ ಅಂದರೆ ಎಲ್ಲರಿಗೂ ಭೂಮಿ, ಇದು ಅಗ್ನಿ ಅಂದರೆ ಅಗ್ನಿ ಎಲ್ಲರಿಗೂ ಸುಡುತ್ತದೆ. ಅಗ್ನಿ ಸುಡುತ್ತದೆ ಅಂದರೆ ಅದು ನಿಮ್ಮ ಅಭಿಪ್ರಾಯ ಆಗಬಹುದು. ಏನಪ್ಪ ಅಗ್ನಿ ಸುಡುತ್ತದೆ ನನ್ನ ಅಭಿಪ್ರಾಯ, ನಾನು ನಿಮ್ಮದಲ್ಲವಾ? ಅಗ್ನಿ ಸುಡುತ್ತದೆ ಎಂಬುದು ಸಾರ್ವತ್ರಿಕ ಸತ್ಯ, ಎಲ್ಲರೂ ಅನುಭವದಲ್ಲಿ. ಅಷ್ಟು ನಿಮಗೆ ನಂಬಿಕೆ ಇಲ್ಲ ಅಂದರೆ ಒಂದು ಸಲ ಮುಟ್ಟಿ ನೋಡು, ಅಷ್ಟೇ ನಾವು ಮಾಡಿಸ್ತೇವೆ. ಮುಟ್ಟಿ ನೋಡಿ ನಿಮ್ಮ ಅಭಿಪ್ರಾಯ ಮಾಡ್ಕೋ ಆವಾಗ. మరి ಇನ್ನೇನು ಮಾಡೋದು ಅಂದರೆ ವಸ್ತುತತ್ವವನ್ನು ಪರೀಕ್ಷಣ ಮಾಡಿ ಅದನ್ನು ಅದಾಗಿ ನಿಶ್ಚಯ ಮಾಡುವುದೇ ವೇದಾಂತ. ಇದು ಸೊ ಇಲ್ಲಿ ನೀನು ನಾನು ಎನ್ನುವುದಲ್ಲ, ಎಲ್ಲರೂ ಇದು ಪರ್ಸನಲ್ ಆಗಿ ನೀವೊಬ್ಬ ವ್ಯಕ್ತಿಯಾಗಿ ವಿಚಾರ ಮಾಡ್ತಾ ಇಲ್ಲ, ನಾನೊಬ್ಬ ವ್ಯಕ್ತಿಯಾಗಿಲ್ಲ. ಇಸ್ ಎ ಯೂನಿವರ್ಸಲ್ ಫ್ಯಾಕ್ಟ್. ಯೂನಿವರ್ಸಲ್ ಫ್ಯಾಕ್ಟ್ಗೆ ಯೂನಿವರ್ಸಲ್ ಸಾಧನ ಬೇಕು. ಅಂತಃಕರಣದಲ್ಲಿಯೂ ಎರಡು ಆಸ್ಪೆಕ್ಟ್ ಇದೆ, ಒಂದು ಪರ್ಸನಲ್ ಅಂತಃಕರಣ, ಒಂದು ಯೂನಿವರ್ಸಲ್ ಅಂತಃಕರಣ. ಪರ್ಸನಲ್ ಅಂತಃಕರಣ ಅಂದರೆ ನಿಮ್ಮ ವೈಯಕ್ತಿಕ ರಾಗ ದ್ವೇಷ ಅಭಿಮಾನ ಅಹಂಕಾರ ಇಷ್ಟಗಳು ಅಭಿಪ್ರಾಯಗಳು, ನಿಮ್ಮ ಅಗ್ರೀಯಿಂಗ್ ಡಿಸಗ್ರೀಯಿಂಗ್ ಮೈಂಡ್. ಬಟ್ ದೆರ್ ಇಸ್ ಎ ಮೈಂಡ್, ಇಸ್ ಎ ಯೂನಿವರ್ಸಲ್ ಮೈಂಡ್, ದಟ್ ಈಸ್ ಎ ಶುದ್ಧ ಅಂತಃಕರಣ. ಶುದ್ಧ ಅಂತಃಕರಣ ವಸ್ತುವನ್ನು ಇದ್ದನ್ನು ಇದ್ದ ಹಾಗೆ ನೋಡುವುದು ಸಾರ್ವಜನಿಕ ಅಂತಃಕರಣ. ಜಾಗೃತ್ ಸ್ವಪ್ನ ಸುಷುಪ್ತಿ ಅನುಭವಗಳು ಎಲ್ಲರಿಗೂ ಇವೆ, ಯೂನಿವರ್ಸಲ್ ಫ್ಯಾಕ್ಟ್ಸ್. ನಿಮ್ಮದು ಯಾವ ದೇಶ, ಯಾವ ಭಾಷಾ, ಯಾವ ಮತ, ಯಾವ ಸಿದ್ಧಾಂತ ಯಾವುದೇ ಇರಬಹುದು, ಆಸ್ತಿಕ ನಾಸ್ತಿಕ, ಯಾವ ಮತಕ್ಕೆ ಯಾವ ರಿಲಿಜನ್ಗೆ ಸೇರಿರಬಹುದು. ಎಚ್ಚರ ಎಲ್ಲರಿಗೂ ಇದೆ, ಕನಸು ಎಲ್ಲರಿಗೂ ಇದೆ, ಸುಷುಪ್ತಿ ಎಲ್ಲರಿಗೂ ಇದೆ. ಹೂ ವಿಲ್ ರಿಫ್ಯೂಸ್? ಯಾರು ನಿರಾಕರಿಸೋಕ್ಕಾಗ್ತದೆ? ಹಾಗೆ ವಸ್ತು ತತ್ವವನ್ನು ವಿಚಾರ ಮಾಡುವಂಥ ಶಾಸ್ತ್ರ ಇದು. ನೀವು ತತ್ವವನ್ನು ವಿಚಾರ ಮಾಡುವುದಕ್ಕೆ ಕಲಿಯಿರಿ. ಅದಕ್ಕೆ ಬೇಕಾಗಿರುವ ಮನಸ್ಸಿನಲ್ಲಿ ಏನೇನು ಸಂಸ್ಕಾರ ಬೇಕೋ, ಏನೇನು ಪ್ರಿಪರೇಷನ್ ಬೇಕೋ, ತಯಾರಿ ಅದೆಲ್ಲ ಮಾಡ್ಕೊ, ಅದು ಒಳ್ಳೆಯದು. ದೆನ್ ತತ್ವ ವಿಚಾರ ಮಾಡು. ಸ್ವಲ್ಪ ತಯಾರಿ ಮಾಡಿಕೊಂಡು ವಿಚಾರ ಮಾಡ್ತಾ 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 ಮೈಂಡ್ ಗೆಟ್ಸ್ ಪ್ರಿಪೇರ್ಡ್ ಆಲ್ಸೋ. ಸರಿಯಾದ ವ್ಯಕ್ತಿಯಿಂದ ಸರಿಯಾದ ಗುರುವಿನ ಸಹಾಯದಿಂದ ವಿಚಾರ ಮಾಡ್ತಾ ಇದ್ದರೆ, ಆ ವಿಚಾರ ಮಾಡ್ತಾ 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 ವಿಚಾರ ಶಕ್ತಿ ಬೆಳೆಯುತ್ತದೆ, ಮನಸ್ಸು ಶುದ್ಧವೂ ಆಗುತ್ತದೆ, ನಿಷ್ಪಕ್ಷಪಾತವಾಗುತ್ತದೆ. ಪಕ್ಷಪಾತಗಳು, ಪ್ರೆಜುಡಿಸ್ಗಳು, ಅಭಿಮಾನಗಳು, ವೈಯಕ್ತಿಕ ಅಭಿಪ್ರಾಯಗಳು ಬಿಟ್ಟು ಸಾರ್ವಜನಿಕ ಸತ್ಯವನ್ನು ಯಥಾವತ್ತಾಗಿ ಆ್ಯಸ್ ಇಟ್ ಈಸ್ ಆಗಿ ನೋಡುವಂಥ ಅದಕ್ಕೆ ಒಂದು ಸಂಸ್ಕಾರ, ಅದಕ್ಕೊಂದು ದೃಷ್ಟಿ ಬೆಳೆಯುತ್ತದೆ. ಅಷ್ಟೇ ಬೇಕಾಗಿತ್ತು. ಅದರಿಂದ ಸರಿಯಾದ ಗುರುವನ್ನು ಅಪ್ರೋಚ್ ಮಾಡು ಆ್ಯಂಡ್ ಸರಿಯಾದ ಪದ್ಧತಿಯನ್ನು ಕೇಳು. ಯು ಡೆವಲಪ್ ಇಟ್. ವಾಟ್ ಈಸ್ ಯೂನಿವರ್ಸಲ್ಲಿ ಶುಡ್ ಬಿ ಅಂಡರ್ಸ್ಟುಡ್ ಯೂನಿವರ್ಸಲ್ಲಿ ಆ್ಯಂಡ್ ಇಟ್ ಡಸಂಟ್ ಚೇಂಜ್ ಟು ಎನಿಬಡಿ. ಪರ್ಸನ್ ಟು ಪರ್ಸನ್ಗೂ ಬದಲಾಯಿಸಲ್ಲದೆ, ಎಲ್ಲರಿಗೂ ಒಂದೇ, ಯಾರೇ ನೋಡಲಿ ಒಂದೇ. ನಾನು ಸೂರ್ಯ ಎಂದು ಹೇಳಿದರೆ ನೀವು ನೋಡಿದರೆ ಸೂರ್ಯ, ಯಾರು ನೋಡಿದರೂ ಸೂರ್ಯ, ಇನ್ನೊಬ್ಬರು ನೋಡಿದರೆ ಸೂರ್ಯ, ಎಲ್ಲರೂ ನೋಡಿದರೆ ಸೂರ್ಯನೇ ಇರುತ್ತಾನೆ. ಸೂರ್ಯ ಇನ್ನೊಂದಾಗಿ ಕಂಡು ಬರಲ್ಲ, ಎಲ್ಲರಿಗೂ ಒಂದೇ. ಹಾಗೆ ಎಲ್ಲರಿಗೂ ಒಂದೇ ಕಂಡು ಬರುತ್ತಾ ಇದೆ ಅಂದರೆ ಎಲ್ಲರ ಮನಸ್ಸು ಒಂದಾಯಿತು. ಅಲ್ಲಿ ನೀವು ಪರ್ಸನಲ್ ಪ್ರೆಜುಡಿಸ್ ಏನು ಇಟ್ಟಿಲ್ಲ. ಆಲ್ ಮೈಂಡ್ ಈಸ್ ದ ಸೇಮ್ ಮೈಂಡ್. ಅಂದರೆ ಯು ಗಾಟ್ ಎ ಯೂನಿವರ್ಸಲ್ ಕ್ಲೀನ್ ಪ್ಯೂರ್ ಮೈಂಡ್. ಆ ಮೈಂಡ್ಗೆ ಒಂದೇ ಒಂದು ಇದ್ದನ್ನು ಇದ್ದ ಹಾಗೆ ಕಂಡು ಬರ್ತದೆ. ಹಾಗೆ ಇದು ವಿಚಾರಶಾಸ್ತ್ರ. ಅದರಿಂದ ಸುಷುಪ್ತಿ ಎಂಬುದು ಅನುಭವ ದೃಷ್ಟಿ, ಬಾಹ್ಯ ದೃಷ್ಟಿ. ಬಾಹ್ಯ ದೃಷ್ಟಿಗೆ ಅವಸ್ಥಾ, ಅನುಭವ ದೃಷ್ಟಿಗೆ ಸ್ವರೂಪವೇ. ಎಚ್ಚರದು ಅಷ್ಟೇ. ಎಚ್ಚರ ಅಂದರೆ ಏನು? ಎಚ್ಚರ ಅರಿವೇ. ಎಚ್ಚರ ಅರಿವು ಅನುಭವ ದೃಷ್ಟಿಯ ಅರಿವೇ. ಬಾಹ್ಯ ದೃಷ್ಟಿ ಅದು ಪ್ರಪಂಚ, ಅದು ಅವಸ್ಥಾ. ಎಚ್ಚರ ಅವಸ್ಥಾ. ಬಾಹ್ಯ ದೃಷ್ಟಿಯ ನೋಡಿದ್ದರೆ ಅದೊಂದು ಅವಸ್ಥಾ.
ಎಚ್ಚರವನ್ನು ಅನುಭವ ದೃಷ್ಟಿಯ ನೋಡಿದ್ದರೆ ನೀವು ಎಚ್ಚರದಲ್ಲಿ ಯಾರಾಗಿದ್ದೀರಿ? ಅರಿವೇ ಆಗಿದ್ದೀರಲ್ಲ. ಎಚ್ಚರ ಪ್ರಜ್ಞೆನೇ ಇದೆಯಾ? ಪ್ರಜ್ಞೆ ಬಿಟ್ಟು ಏನಾದರೂ ಇದೆಯಾ? ನೀವು ಅನುಭವ ದೃಷ್ಟಿಯ ನೋಡಿದ್ದರೆ ಎಚ್ಚರವೂ ಬ್ರಹ್ಮೆ, ಕನಸಿನ ದೃಷ್ಟಿಯ ನೋಡಿದ್ದರೆ, ಅನುಭವ ದೃಷ್ಟಿಯ ನೋಡಿದ್ದರೆ ಅದು ಬ್ರಹ್ಮೆ. ಯಾವುದೇ ನೋಡು ಅದರ ಅನುಭವ ದೃಷ್ಟಿಯ ನೋಡು, ಅದು ಇರುವೆನೆ. ಯಾವುದೇ ವಸ್ತುವೇ ಇಟ್ಕೊ, ಇದನ್ನು ನೋಡಿ ಇದು ಪುಸ್ತಕ ಎಂದು, ಇದೇನು? ಇದು ಪುಸ್ತಕ. ಪುಸ್ತಕ ಯಾರು ಹೇಳಿದ್ದಾರೆ? ಪುಸ್ತಕ ಹೇಳ್ತಾ ನಾನು ಪುಸ್ತಕ ಎಂದು? ನೀನಲ್ಲವೇ ಹೇಳುವುದು. ನಿನ್ನ ಕಣ್ಣಿಗೆ ಏನು ಕಂಡು ಬರುತ್ತದೋ ಪುಸ್ತಕ ಹೇಳಿದ್ದೀವಿ. ತಾನು ಪುಸ್ತಕ ಎಂದು ಹೇಳ್ತಾ, ಪುಸ್ತಕಕ್ಕೆ ತನ್ನ ದೃಷ್ಟಿಗೆ ಯಾರು? ಬೆಂಕಿಯನ್ನು ನೋಡಿ ಇದು ಬಿಸಿ ಎಂದು ಹೇಳಿದ್ದೀವಿ. ಬೆಂಕಿಗೆ ಗೊತ್ತಾ ತಾನು ಬಿಸಿಯಾಗಿದ್ದಾನೆ ಎಂದು? ಬೆಂಕಿಗೆ ಗೊತ್ತಾ? ಯಾರೋ ಒಬ್ಬರು ಬೆಂಕಿಗೆ ಹೋಗಿ ಹೇಳಿದರಂತೆ, ಅಬ್ಬಾ ಬೆಂಕಿ ನೀವು ಇಷ್ಟು ಬಿಸಿಯಾಗಿದ್ದಿ ಏಕೆ ಅಂದರೆ, ಬೆಂಕಿ ಹೇಳಿದ್ದರು ಬಿಸಿಯಾಗಿರುವುದಾ? ವೇಟ್ ಎ ಮಿನಿಟ್, ಮುಂದೆ ಬಿಸಿ ಹೇಳಿದ್ವಿ. ಬಿಸಿ ಅಂದರೆ ಏನು ಹೇಳು ಮೊದಲು? ಬಿಸಿ ಅಂದರೆ ಸುಟ್ಟು ಹಾಕುವುದು. ಬಿಸಿ ಸುಟ್ಟು ಹಾಕುವುದಂದರೆ ಏನು? ಹೇಗೆ ಹೇಳುವುದಪ್ಪ? ಬೆಂಕಿ ಯಾವಾಗಲೂ ಬಿಸಿ ಅನುಭವಿಸಿತಾ? ಬೆಂಕಿ ಯಾವಾಗಲೂ ಬಿಸಿ ಅನುಭವವಾಯಿತಾ ಬೆಂಕಿಗೆ? ಬೆಂಕಿ ಹತ್ತಿರ ಇರುವಾಗ ನಮಗೆ ಸ್ಪರ್ಶೇಂದ್ರಿಯ ಇದೆ, ನಮಗೆ ಏನೋ ಒಂದು ತಡ್ಕೊಳ್ಳೋಕ್ಕಾಗದೆ ಅನಿಸುತ್ತದೆ. ನಮ್ಮ ಅನುಭವ ನೋಡಿ, ಓಹೋ ಇದರ ಹತ್ತಿರಕ್ಕೆ ಹೋದರೆ ನಮಗೆ ಏನು ಅನುಭವ ಅನಿಸುತ್ತದೋ ಇದು ಅಲ್ಲಿಂದ ಬಂದಿದೆ, ಅದೇ ಬಿಸಿ ಎಂದು ಹೇಳಿಬಿಟ್ಟಿದ್ವಿ. ಆದರೆ ಬೆಂಕಿಗೆ ತಾನು ಬಿಸಿಯಾಗಿ ತೋರ್ತದೆ, ತಂಪಾಗಿ ತೋರ್ತದೆ. ಬೆಂಕಿಗೆ ತನ್ನ ಅನುಭವ ಇಲ್ಲ. ತಾನು ಯಾರು ಅಂದರೆ ತಾನಿದ್ದಾನೆ. ಐ ಆ್ಯಮ್, ನಾನು ಎಕ್ಸಿಸ್ಟಿಂಗ್, ನಾನು ಇರುವುದು ಬಿಟ್ಟು ಬೆಂಕಿಗೆ ಏನು ಗೊತ್ತಾಗಲ್ಲ. ಪುಸ್ತಕಕ್ಕೆ ನೀನು ಪುಸ್ತಕ ಅಂದರೆ ಹೆಸರು, ನಾವಿಟ್ಟಿದ ಹೆಸರು. ಪುಸ್ತಕಕ್ಕೆ ತಾನು ಏನು ನೋಡ್ಕೊಳ್ತದೆ? ತಾನು ಇದ್ದಾನೆ ಬಿಟ್ಟು ಏನು ಹೇಳೋಕ್ಕಾಗಲ್ಲ. ಏನು ಹೇಳಿದರೂ ನೀವಿಟ್ಟಿದ ಹೆಸರು ಅಲ್ಲವೇ? ಮನುಷ್ಯನನ್ನು, ಇನ್ನೊಬ್ಬರನ್ನು ನೀನು ಎಂದು ಹೇಳ್ತೀವಿ. ಆ ಮನುಷ್ಯ ತನ್ನನ್ನು ತಾನು ಏನು ಹೇಳ್ತಾನೆ? ನೀನು ಎಂದು ಹೇಳ್ಕೊಡ್ತಾನೆ. ನೀನು ಎದುರಾಗಿರುವ ಮನುಷ್ಯ ನೀನು ಎಂದು ಹೇಳ್ತೀವಿ. ಆ ಮನುಷ್ಯ ತನ್ನನ್ನು ತಾನು ಏನು ಹೇಳ್ಕೊಳ್ತಾನೆ? ಏನಪ್ಪ ನೀನಿಲ್ಲಿ ಬಾ ಎಂದು ಹೇಳಿದರೆ ಅವ್ರೇನು ಹೇಳ್ತಾರೆ? ಸ್ವಾಮೀಜಿ ನೀನು ಬಂದ ನೋಡಿ ಎಂದು ಹೇಳ್ತಾನೆ. ತನಗೆ ತಾನು ನೀನು ಎಂದು ಏಕೆ? ತನಗೆ ತಾನು ನೀನು. ನಿಮ್ಮ ಕಡೆಯಿಂದ ನನ್ನನ್ನು ನೀನು ಎಂದು ಹೇಳಿದ್ದೀರಿ, ನನ್ನ ಕಡೆಗೆ ನಾನೇನು ಹಾಕ್ತೀನಿ? ನಿನ್ನ ಕಡೆಯಿಂದ ನೋಡಿದ್ದರೆ ನಾನು ನೀನು ಆಗ್ತೀನಿ, ನನ್ನ ಕಡೆಯಿಂದ ನಾನೇನು ಆಗ್ತೀನಿ? ನೀನು ಇಲ್ಲ ನನಗೆ. ಹಾಗೆ ಪ್ರತಿಯೊಂದು ವಸ್ತುವಿಗೆ ತಾನು ಏನಿದೆ ಹೇಳು? ನಾನಿದ್ದೇನೆ, ಇರುವ ಬಿಟ್ಟು ಏನೂ ಇಲ್ಲ. ಮಿಕ್ಕ ಹೆಸರೆಲ್ಲ ನೀವಿಟ್ಟಿದ ಹೆಸರು. ಈ ನೋಡಿ, ಇದು ದೂರವಾಗಿದೆ ಎಂದು ಹೇಳ್ತೀರಿ. ಎಲ್ಲಿ? ಇಲ್ಲಿಂದ ಹುಬ್ಳಿ ದೂರವಾಗಿದೆ ಎಂದು. ಹುಬ್ಳಿಯಲ್ಲಿರುವವರಿಗೆ ದೂರವಾಗಿದೆ ಆಗುತ್ತದೆ? ದೂರ ನಮಗೆ, ಹುಬ್ಳಿಗೆ ಏನು ದೂರ? ದೂರ ಎಂಬುದು ಇನ್ನೊಬ್ಬರ ಹೆಸರೇ. ಇದು ಹಾಗಿದೆ ಹೀಗಿದೆ ಎಂದು ಇನ್ನೊಬ್ಬರ ಹೆಸರೇ. ಏನೇ ಹೆಸರಿಡು ಅದು ಇನ್ನೊಬ್ಬರ ದೃಷ್ಟಿಗೆ. ತನ್ನನ್ನು ತಾನು ತಿಳ್ಕೊಳ್ಳ. ಒಬ್ಬ ವ್ಯಕ್ತಿ ಅವರು ಯಾರು ಅಂದರೆ ಅವರು ಹಾಗಿದ್ದಾನೆ ಹೀಗಿದ್ದಾನೆ ಏನೋ ಹೆಸರು ಹೇಳಿ. ನಾನು ಹೇಳಿದ್ದೀನಿ, ನೀವು ಹೇಳ್ತಾ ಇದ್ದೀರಿ, ಅವರು ಹೇಳಲಿ. ನೀನು ಯಾರು? ಅವರು ಹೇಳಲಿ. ನಾನು ಹೇಳ್ತೀನಿ, ಸ್ವಾಮೀಜಿ ಅವರು ಇಲ್ಲಿರ್ತಾರೆ, ಇಲ್ಲಿ ಬರ್ತಾರೆ. ಇದೆಲ್ಲ ನಿಮ್ಮ ಅಭಿಪ್ರಾಯ, ನಿಮ್ಮ ದೃಷ್ಟಿಯಿಂದ ಹೇಳ್ತಾ ಇದ್ದೀರಿ. ಅವರನ್ನು ಹೇಳು, ಅವರು ಯಾರು? ನಾನಿದ್ದೇನೆ, ಇರುವ ಬಿಟ್ಟು ಇನ್ನೇನಾದರೂ ಹೇಳ್ತಾರ? ಹೇಳಲಿ. ಇರವು ಅಷ್ಟೇ. ಪ್ರತಿಯೊಂದು ವಸ್ತುವು ತನ್ನನ್ನು ತಾನು. ಕುರ್ಚಿಗೆ ಹೇಳು, ಕುರ್ಚಿಗೆ ನಾನು ಕುರ್ಚಿ ಎಂದು ಗೊತ್ತಾ? ನೀನು ಯಾರಪ್ಪ ಅಂದರೆ ಇದ್ದೇನೆ, ಇರವು. ಪುಸ್ತಕ ಇರವು, ಬಟ್ಟೆ ಇರವು, ಮನುಷ್ಯ ಇರವು. ಎಲ್ಲರೂ ತಮ್ಮ ದೃಷ್ಟಿಗೆ ನೋಡಿಕೊಂಡರೆ ಎಲ್ಲರೂ ಇರವು, ಇದ್ದೇನೆ. ಹಾಗೆ ನೋಡಿದ್ದರೆ ಇಡೀ ಪ್ರಪಂಚ ಯಾರು? ತಮ್ಮ ದೃಷ್ಟಿಯ, ಇನ್ನೊಬ್ಬರ ದೃಷ್ಟಿಯ ಅಲ್ಲ. ಪ್ರತಿಯೊಂದು ವಸ್ತುವಿಗೆ, ಇಡೀ ಪ್ರಪಂಚಕ್ಕೆ ಪ್ರತಿ ಒಂದೊಂದು ವಸ್ತು ನೋಡಿ, ಒಟ್ಟು ಪ್ರಪಂಚ ನೋಡಿ. ಹೇಗೆ ನೋಡಿದ್ದರು? ಅವರನ್ನು ಅವರ ದೃಷ್ಟಿಗೆ. ಅಂದ್ರೇನು? ಪುಸ್ತಕವನ್ನು ನೀವು ತಿಳ್ಕೊಳ್ಳಬೇಕಾದರೆ ನೀವು ಎದುರಾಗಿಟ್ಕೊಂಡು ನೋಡಬೇಡಿ, ನೀನೇ ಪುಸ್ತಕ ಆಗಿ ಇದ್ದುಕೊಂಡು ನೋಡಿ. ಆವಾಗ ನೀನು ಯಾರೋ ಗೊತ್ತಾಗ್ತದೆ. ಆ ಮನುಷ್ಯನನ್ನು ನೋಡಬೇಕಾದರೆ ನೀನಾಗಿದ್ದು ಅವರನ್ನು ನೋಡ್ತಾ ಇದ್ದೀವಿ, ಹಾಗಲ್ಲ. ಆ ವ್ಯಕ್ತಿಯಾಗಿರಬೇಕು ನೀನು. ಆ ವ್ಯಕ್ತಿ ತನ್ನನ್ನು ತಾನು ಹೇಗೆ ನೋಡ್ಕೊಳ್ತಾನೋ, ತಾನು ಹೇಗಿದ್ದಾನೋ ಹಾಗೆ ನೀನಿರಬೇಕು. ಆವಾಗಲೇ ಅವನು ಗೊತ್ತಾಗ್ತಾನೆ. ಅಂದರೆ ಅವನು ಇದ್ದೇನೆ, ಇರವು ಅಷ್ಟೇ. ಎಕ್ಸಿಸ್ಟೆನ್ಸ್. ನೀನು ಅವರ ಎಕ್ಸಿಸ್ಟೆನ್ಸ್ ಆಗಬೇಕು. ಎಕ್ಸಿಸ್ಟೆನ್ಸ್ ಬಿಟ್ಟು ಏನಾಗಬಾರದು.
ದೆನ್ ಓನ್ಲಿ ಇರವು ಮಾತ್ರ. ಇಡೀ ಪ್ರಪಂಚವೂ ಇರವೇ, ನೀನು ಇರವೇ, ನಾನು ಇರವೇ. ಇರವು ಒಂದೇ ಇದೆ, ಅದು ಒಂದೇ ಸತ್ಯ. ಮಿಕ್ಕದೆಲ್ಲ ಇನ್ನೊಬ್ಬರ ದೃಷ್ಟಿ, ಇನ್ನೊಬ್ಬರ ದೃಷ್ಟಿಗೆ ಹಾಕಿರುವಂಥ ರೂಪಗಳು, ಗುಣಗಳು, ಕ್ರಿಯೆಗಳು, ತೋರಿಕೆಗಳು ಇನ್ನೊಬ್ಬರ ದೃಷ್ಟಿಗೆ ಹಾಕಿದ್ದು. ಇನ್ನೊಬ್ಬರ ದೃಷ್ಟಿಗೆ ತೋರಿದರೆ ಬಗೆ ಬಗೆ ದೃಷ್ಟಿಗೆ ಬಗೆ ಬಗೆ ಹಾಗೆ ತೋರುತ್ತಾರೆ. ತಾನು ಹೇಗಿದ್ದಾನೆ, ತನ್ನನ್ನು ತಾನು ಹೇಗೆ ನೋಡ್ಕೊಳ್ತಾನೆ, ತನಗೆ ತಾನು ನಾನು ಇಷ್ಟು ದೂರವಿದ್ದೇನೆ ಹೇಳ್ಕೊಡ್ತಾರೆ ಯಾರಾದರೂ? ದೂರ ಇನ್ನೊಬ್ಬರ ದೃಷ್ಟಿಗೆ ನನಗಿಲ್ಲ. ನಿನಗೆ ಎಷ್ಟು ದೂರ ಹೇಳು? ನಿನಗೆ ಒಳ್ಳೆಯನ ಕೆಟ್ಟವನ ಹೇಳು? ನಾನು ಒಳ್ಳೆಯದು ಇನ್ನೊಬ್ಬರಿಗೆ, ಕೆಟ್ಟದ್ದು ಇನ್ನೊಬ್ಬರಿಗೆ. ನನಗೆ ನಾನು ಯಾರು? ನನಗೆ ನಾನೇ. ತನಗೆ ತಾನು ಬಿಟ್ಟು ಏನೂ ಹೇಳೋಕ್ಕಾಗಲ್ಲ. ಏನು ಹೇಳಿದರೂ ಸುಳ್ಳೆ, ಏನು ಹೇಳಿದರೂ ಇನ್ನೊಬ್ಬರ ದೃಷ್ಟಿ ಆಗ್ತದೆ. ಒಳ್ಳೆಯವನು ಇದು ನೋಡಿದ ಒಳ್ಳೆಯದ ಕೆಟ್ಟದ ನೀವು ಬಳಸಿಕೊಂಡ ಹಾಗಿರುತ್ತದೆ. ನಿಮ್ಗೆ ಉಪಯೋಗವಾದರೆ ಒಳ್ಳೆಯದು, ನಿಮಗೆ ತೊಂದರೆ ಕೊಟ್ಟರೆ ಕೆಟ್ಟದು. ತಾನು ಇದ್ದಾನೆ, ಒಳ್ಳೆಯದು ಕೆಟ್ಟದು ಇನ್ನೊಬ್ಬರಿಗೆ. ಹಾಗೆಯೇ ಪ್ರತಿಯೊಂದು ತಾನು ಇದ್ದನ್ನು ಇದ್ದ ಹಾಗೆಯೇ ನೋಡು. ಇದ್ದನ್ನು ಬಳಸುವ ಇನ್ನೊಬ್ಬ ವ್ಯಕ್ತಿಯಿಂದ ನೋಡಬೇಡಿ. ಅದನ್ನು ಬಳಸುವ ವ್ಯಕ್ತಿಗೆ ಅವರ ಬಳಕೆಗೆ ಅನುಗುಣವಾಗಿ ಹೆಸರಿಡ್ತಾನೆ. ನಿಮ್ಮ ಬಳಕೆಗೆ ನಾನು ಹೇಗೆ ನಿಮಗೆ ಬಳಕೆಗೆ ಬರ್ತಾ ಇದ್ದೀನಿ ಎಂದು ಕೇಳ್ತಾ ಇಲ್ಲ. ಅದು ಯಾರು ಹೇಳು? ನೀವು ಹೇಗೆ ಬಳಸಿಕೊಳ್ಳಬಹುದು? ಅದು ಹೇಗಿರುತ್ತದೆ, ಅದನ್ನು ಇದಕ್ಕೆ ಬಳಸಿಕೊಳ್ಳಬಹುದು, ಇದಕ್ಕೆ. ನೀವೆಲ್ಲ ನಿಮ್ಮ ದೃಷ್ಟಿಯಿಂದ ಹೇಳ್ತಾ ಇದ್ದೀರಿ. ನಿಮ್ಮ ದೃಷ್ಟಿ ಬೇಡ, ಅವನು ಯಾರು ಹೇಳು? ಅದು ಹೇಗೆ ಹೇಳೋಕ್ಕಾಗ್ತದೆ? ಅದೇ ಹೇಳ್ತಾ ಇದ್ದೀನಿ, ಯಾರೂ ಹೇಳೋಕ್ಕಾಗಲ್ಲ. ಏಕೆ ಅಂದರೆ ಅವ ಇದ್ದಾನೆ ಬಿಟ್ಟು ಏನೂ ಅಲ್ಲ. ಏನು ಹೇಳಿದ್ದರೂ ಕಲ್ಪನಾ, ಏನು ಹೇಳಿದ್ದರೂ ಅನ್ಯದೃಷ್ಟಿಯ ಅಧ್ಯಾರೋಪ. ಇನ್ನೊಬ್ಬರ ದೃಷ್ಟಿಯಿಂದ ಮಾಡಿದ ಅಧ್ಯಾರೋಪವೇ ಅವನ ದೃಷ್ಟಿಗೆ ಅವನು ಇದ್ದಾನೆ. ಇರವು ಬಿಟ್ಟು ಏನಲ್ಲ, ಅರಿವು ಬಿಟ್ಟು ಏನೂ ಅಲ್ಲ. ಎಲ್ಲರೂ ಅದೇ ಇರವು, ಎಲ್ಲರೂ ಅದೇ ಇರವು. ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡ, ನೀನು ನಾನು, ಇಡೀ ಜಗತ್ತು ಇರವು, ಅರಿವು, ಅದೇ ಬ್ರಹ್ಮ, ಅದೇ ಸಚ್ಚಿದಾನಂದಂ ಬ್ರಹ್ಮ. ಬರೀ ಬ್ರಹ್ಮ ಪರಮಾತ್ಮ ಅಂದರೆ ಅದು ಎಲ್ಲಿದೆ ಅಂತ ಹೇಳಿ ನೀವು ನೋಡುತ್ತಿದ್ದೆ. ಅದು ಇನ್ನೇನು ಪ್ರತಿ ಕ್ಷಣ ಅದೇ ಇದೆ. ನೀವು ಅದನ್ನು ನೋಡದೆ ಏನೋ ಅಧ್ಯಾರೋಪ ಮಾಡಿ ಮತ್ತೆ ನೀವು ಬ್ರಹ್ಮ ಹೇಳಿದ್ದೀರಿ ಅದೆಲ್ಲಿದೆ ಅಂದರೆ, ನೀವು ಅದನ್ನು ನೋಡುತ್ತಾನೇ ಇಲ್ಲ, ಅದನ್ನು ಅಧ್ಯಾರೋಪ ಮಾಡ್ತಾನೇ ಇದ್ದೀವಿ. ಅದನ್ನು ಬೇರೆ ಬೇರೆ ಪರಿಮಿತ ದೃಷ್ಟಿಯಿಂದ ನೋಡಿ ಈ ದೃಷ್ಟಿಗೆ ಏನು ಅನಿಸುತ್ತದೋ ಆ ಗುಣವನ್ನೇ ಇಟ್ಕೊಂಡು ಅದರ ಮೇಲೆ ಹಾಕಿದ್ದಿ. ಮೊದಲು ನಿನ್ನ ಪರಿಮಿತ ದೃಷ್ಟಿ ಬಿಡು. ಪರಿಮಿತ ದೃಷ್ಟಿಗೆ ಏನು ತೋರ್ತದೋ ತೋರುವುದನ್ನು ಬಿಡು. ಅದು ಇರುವುದು ನೋಡು. ಇರುವುದು ಇರುವ ದೃಷ್ಟಿಯಿಂದಲೇ ನೋಡು. ಸುಷುಪ್ತಿಯನ್ನು ಸುಷುಪ್ತಿಯಾಗೇ ನೋಡು. ಅಷ್ಟೇ ಹೊರತು ಇನ್ನೊಬ್ಬರ ಎಚ್ಚರ ದೃಷ್ಟಿಗಲ್ಲ. ಎಚ್ಚರ ದೃಷ್ಟಿಗೆ ಏನಾದರೂ ಹೆಸರಿಟ್ಕೋ, ಅದು ಬೇರೆ. ತನ್ನ ದೃಷ್ಟಿಗೆ ತಾನು ಯಾರು? ತಾನಾಗಿರುವುದೇ. ಇಡೀ ಬ್ರಹ್ಮಾಂಡವು ಇರವು, ಅರಿವು ಅಷ್ಟೇ. ತಾನು ಯಾರು ಅಂದರೆ ಇದ್ದಾನೆ ಅಷ್ಟೇ. ಹೌದಪ್ಪ, ನೀವು ಇದ್ದೀವಿ, ಏನು ಹೇಳು ನಿಮ್ಮ ಕುರಿತು? ನನ್ನ ಕುರಿತು ಏನು ಹೇಳಲಿ? ಇದ್ದೇನೆ. ಇನ್ನೊಂದು ನೀ ಇದ್ದೇನೆ ಅಂದರೆ ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಗೊತ್ತಿದ್ದೆ ನಾನು. ಅದಕ್ಕಿಂತ ಹೆಚ್ಚೇನು ಹೇಳುವುದು? ಎಲ್ಲರಿಗೂ ಗೊತ್ತಿದೆ, ಇದೆ. ಇರುವುದೇ ಅದನ್ನು ನನ್ನ ನಿಜವಾದ ಸಾರ, ನಿಜವಾದ ಎಸ್ಸೆನ್ಸ್, ನಿಜವಾದ ಮೂಲತತ್ವ ಅದೊಂದೇ. ಈಗ ಮಿಕ್ಕದೆಲ್ಲ ಆ ದೃಷ್ಟಿ ಈ ದೃಷ್ಟಿಯಿಂದ ಹಾಕಿದ್ದೆ, ಅನ್ಯ ದೃಷ್ಟಿಯಿಂದ ಅಧ್ಯಾರೋಪ ಮಾಡಿದ್ದೇ ಹೊರತು ತಾನು ಇದ್ದದ್ದು ಅಷ್ಟೇ. ಅದರಿಂದ ಅನ್ಯ ದೃಷ್ಟಿಗಳಿಂದ ಬಿಡಿಸಿ ತನ್ನ ದೃಷ್ಟಿಗೆ ಬಾ. ಆತ್ಮ ಅಂದರೆ ಏನು? ಸಂಸ್ಕೃತದಲ್ಲಿ ತಾನು ಎಂದರ್ಥ. ತನ್ನ ದೃಷ್ಟಿಗೆ ಬರುವುದೇ ಆತ್ಮ. ಅನ್ಯ ದೃಷ್ಟಿ ಅಂದರೆ ಅಧ್ಯಾಸ. ಅನ್ಯ ದೃಷ್ಟಿಯೇ ಪ್ರಪಂಚ. ಅನ್ಯ ದೃಷ್ಟಿ ಬಿಡಿಸುವುದು, ತನ್ನ ದೃಷ್ಟಿಗೆ ಬರುವುದು ಅಷ್ಟೇ ವೇದಾಂತ. ಮೊದಲೇ ಹೇಳಿದ್ದೀನಿ, ವೇದಾಂತ ತುಂಬ ಈಸಿಯೆಸ್ಟ್ ಥಿಂಗ್ ಎಂದು. ಏಕೆಂದರೆ ಅನ್ಯ ದೃಷ್ಟಿ ಬಿಡುವುದು, ಇದ್ದನ್ನು ಹಾಗೆ ಇರುವುದು. ಇದ್ದನ್ನು ಇದ್ದ ಹಾಗೆ ತಿರುವುದು ಕಷ್ಟ ಏನಿಲ್ಲ. ಕಷ್ಟಪ್ಪ. ಇದ್ದನ್ನು ಇನ್ನೊಂದು ಮಾಡುವುದು, ಸುಳ್ಳು ಹೇಳುವುದು ಈಸಿಯಾ? ಏನಪ್ಪ ಇದೇನು ಹೇಳು? ಪೆನ್ನು. ಇದಕ್ಕೆ ಸುಳ್ಳು ಹೇಳು. ಸುಳ್ಳಂದರೆ ಏನು ಹೇಳಬೇಕು ಅಂದರೆ ಇದು ಗಡಿಯಾರ ಹೇಳುವುದಕ್ಕೆ ಇಷ್ಟು ಟೈಮ್ ಬೇಕಾ? ಸುಳ್ಳು ಹೇಳುವುದಕ್ಕೆ. ಪೆನ್ನು ಹೇಳುವುದಕ್ಕೆ ನೇರಾಗೆ ಹೇಳಿಬಿಟ್ಟಿದ್ದೀವಿ. ಇದು ಇನ್ನೊಂದು ಅಂದರೆ ಇದು ಏನು? ಪೆನ್ನು. ಇದ್ದ ಹಾಗೆ ಹೇಳಿಬಿಟ್ಟಿದ್ದು. ಉದಾಹರಣೆ ಹೇಳ್ತಾ ಇದ್ದೀನಿ. ಇದಕ್ಕೆ ಸುಳ್ಳು ಹೇಳು. ಸುಳ್ಳಂದರೆ ಇಷ್ಟು ಯೋಚನೆ ಮಾಡಬೇಕಾ? ಅಷ್ಟೇ. ಇರುವ ಸತ್ಯಕ್ಕೆ ಯಾವುದು ಪ್ರಯತ್ನ ಬೇಡ. ಅದಕ್ಕೂ ಇಲ್ಲಿ ವೇದಾಂತ ಸುಲಭ ಎಂದು ಹೇಳಿದ್ದೀನಿ. ಇದ್ದಕ್ಕೆ ಏನು ಹೇಳಬೇಡ. ಅದು ಏನು ಎಂದು ಯೋಚನೆ ಮಾಡಿ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಏಕೆ ಅಂದರೆ ಅದು ಏನೋ ಎಂದು ಕಲ್ಪನೆ ಮಾಡ್ತಾ ಇದ್ದೀರಿ. ಕಲ್ಪನೆ ಏಕೆ? ಇದ್ದನ್ನು ತಾನೇ ಇದೆ. ಏನಿದೆ ಅಂದರೆ ಇರುವುದೇ ಇದೆ, ಅಷ್ಟೇ. ಇರವು ಮಾತ್ರ, ಅರಿವು ಮಾತ್ರ ತಾನಿದೆ.
ಅದಕ್ಕೆ ನೀವು ಏನೂ ಕಲ್ಪನೆ ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನು ಬಳಸಬೇಕಾಗಿಲ್ಲ. ಮನಸ್ಸನ್ನು ಬಿಟ್ಟುಬಿಟ್ರೆ ಸಾಕು. ನೀವು ಮನಸ್ಸು ಬಳಸಿ ಅಧ್ಯಾರೋಪ ಮಾಡ್ತಾ ಇದ್ದೀವಿ. ಆ ಅಧ್ಯಾರೋಪ ಬಿಡು, ಮನಸ್ಸು ಬಿಡು, ಇದ್ದನ್ನು ಇದ್ದು ತಾನೇ ಕಂಡು ಬರ್ತದೆ. ಸಂದೇಹ ತಾನೇ ನಿವೃತ್ತಿ ಆಗ್ತದೆ, ತಾನೇ ಕಂಡು ಬರ್ತದೆ, ತಾನೇ ನಿವೃತ್ತಿ ಆಗ್ತದೆ. ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ. ಪ್ರಶ್ನೆ ಇಲ್ಲ, ಉತ್ತರ ಬೇಕಾಗಿಲ್ಲ, ಹಾಗೆ ಹೇಳ್ತೆ. ಆದ್ದರಿಂದ ಈ ವಿಷಯ ನೋಡುವುದೇ ವಿಚಾರ. ಆದ್ದರಿಂದ ವಿಚಾರ ಅಂದರೆ ಏನು ಅಂದರೆ ವಿಚಾರ ಮಾಡಿಸ್ತಾ ಇರುವುದೇ ವಿಚಾರ. ಮೊದಲು ವಿಚಾರ ಹೇಳಿ ನಂತರ ವಿಚಾರ ಮಾಡೋಣ. ನೋಡಿ, ವಿಚಾರ ಮೊದಲು ತಿಳ್ಕೊಳ್ಳುವುದು ನಂತರ ಬಳಸುವುದು ಅಂಥದ್ದೇನಿಲ್ಲ. ಅದು ಬಳಕೆನೇ ವಿಚಾರ. ವಿಚಾರ ಮಾಡಿಸುವುದೇ ವಿಚಾರ, ಇನ್ನೇನು ಬೇರೆ ಹೇಳೋಕ್ಕಾಗಲ್ಲ. ಬೆಂಕಿ ಅಂದರೆ ಏನು, ಬಿಸಿ ಅಂದರೆ ಏನು ಮೊದಲು ಹೇಳಿ ನಂತರ ನಾನು ಬಿಸಿ ಅನುಭವಿಸ್ತೀನಿ. ಅದು ಬಿಸಿ ಅನುಭವಕ್ಕೆ ಮುಂಚೆ ಬಿಸಿ ಅಂದರೆ ಏನು ಹೇಗೆ ಹೇಳುವುದಪ್ಪ? ಮೊದಲು ಥಿಯರಿಟಿಕಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರ ಬಿಸಿ ನಾನು ಅನುಭವ ಮಾಡ್ತೀನಿ. ಅನುಭವಕ್ಕೆ ಮುಂಚೆ ಮೊದಲು ಬಿಸಿ ಹೇಗಿರುತ್ತದೆ ಹೇಳಿಬಿಡಿ, ನಾನು ತಿಳ್ಕೊಳ್ತೀನಿ. ಬೇಕಾದರೆ ಬರ್ಕೊಳ್ತೀನಿ ನಾನು. ಹೇಳಿ, ಬಿಸಿ ಹೇಗಿರುತ್ತದೋ ಇವರು ಅನುಭವಿಸಲಿಲ್ಲ ಅಂತೆ, ಮೊದಲು ಹೇಳಿ. ಥಿಯರಿಟಿಕಲ್ಲಿ ತಿಳ್ಕೊಂಡ ನಂತರ ಪ್ರಾಕ್ಟಿಕಲ್ ಅಂತೆ. ಥಿಯರಿಟಿಕಲ್ಲಿ ಏನೆಂದು ಹೇಳ್ತೀರಿ ಹೇಳಿ? ಬಿಸಿ ನೇರಾಗಿ ಮುಟ್ಟಿಸುವುದು ಬಿಟ್ಟು ಏನು ಹೇಳೋಕ್ಕಾಗಲ್ಲ. ಮುಟ್ಟಿದರೆ ಏನು ಹೇಳಬೇಕಾಗಿಲ್ಲ. ಮುಟ್ಟುವಕ್ಕೆ ಮುಂಚೆ ಹೇಳೋಕ್ಕಾಗಲ್ಲ, ಮುಟ್ಟಿದ ನಂತರ ಹೇಳಬೇಕಾಗಿಲ್ಲ. ಈಗ ಅದೇ ವೇದಾಂತ. ಇಷ್ಟೇ. ಮುಂಚೆ ಏನು ಹೇಳಿದ್ದರೂ ನಿಮ್ಮ ಮನಸ್ಸನ್ನು ಆ ಕಡೆಗೆ ತಿರುಗಿಸುವುದಕ್ಕೆ. ಒನ್ಸ್ ತಿರುಗಿದ್ದರೆ ಏನು ಹೇಳಬೇಕಾಗಿಲ್ಲ. ಮೊದಲು ಹೇಳಿದ್ದೇನೋ ವ್ಯರ್ಥ, ನಂತರನೂ ಬೇಕಾಗಿಲ್ಲ, ಅದು ವ್ಯರ್ಥ ಅಷ್ಟೇ. ಅದರಿಂದ ವೇದಾಂತ ಅಂದರೆ ಯಾವುದು? ಅದಕ್ಕೋಸ್ಕರ ನವಣ ಮಹರ್ಷಿ ಹೇಳಿದರೆ ಯಾವುದು ಹೇಳಬೇಕಾಗಲ್ಲ, ಸುಮ್ಮನೆ ಇರೋ ಎಂದು ಹೇಳಿದರು. ಸುಮ್ಮನೆ ಇರೋ ಅಷ್ಟೇ, ಅದರಲ್ಲೇ ಎಲ್ಲ ಬಂದುಬಿಟ್ಟಿದೆ. ಏನೋ ಹೇಳುತ್ತಾ ಇದೆ ಅಂದರೆ ಒಂದು ಸ್ಟ್ಯಾಂಡ್ ಪಾಯಿಂಟ್ ತಗೊಂಡಿತ್ತು. ಏನೋ 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 ಕಲ್ಪನಾ ಮಾಡಿತ್ತು. ಏನು ಹೇಳಿದ್ದರೂ ಕಲ್ಪನಾ. ಆ ಕಲ್ಪನಾ ಜಾಲ, ಕಲ್ಪನಾ ಪ್ರಪಂಚವನ್ನು ಬಿಡಿಸುವುದೇ ವೇದಾಂತ ಅಷ್ಟೇ. ಮನಸ್ಸು ಅನಾವಶ್ಯಕವಾಗಿ ಏನೋ ಮಾಡ್ತಾ ಇದೆ, ಏನೋ ಮಾಡ್ತದೆ, ತಾನು ಮಾಡ್ತದೆ, ನಿಮ್ಮನ್ನು ಹಿಂಸಿಸ್ತದೆ. ತಾನು ಏನೇನೋ ಮಾಡ್ತದೆ, ತಾನು ಗೊಂದಲಕ್ಕೆ ಒಳಗಾಗ್ತದೆ, ನಮ್ಮನ್ನು ಹಿಂಸೆ ಮಾಡ್ತದೆ. ನೀವು ಅನಾವಶ್ಯಕವಾಗಿ ಇಂಟರ್ಫಿಯರ್ ಆಗುವುದೇ ಗೊಂದಲ. ನೀವು ಪಕ್ಕಕ್ಕಿರು, ಮುಗಿಯುತ್ತದೆ. ಎಲ್ಲವೂ ತಾನು ಸ್ವಯಂ ಸಿದ್ಧ ಸ್ವಪ್ರಕಾಶ ಕಂಡು ಬರ್ತಾ ಇದೆ. ಸುಷುಪ್ತೈವ ವಿಕ್ರಿಯಾ ನಾಸ್ತಿ ಕಥಂ ಸ್ವಪ್ನ ಜಾಗರಿತ ಕಿಂತು ಅನುಭೂಯತೆ ತ್ವಯಾ ಸತತಂ ಬಾಳಂ ಅನುಭವ. ಸುಷುಪ್ತಿ ಹೇಗೆ ವಿಕಾರರಹಿತವೋ ಅದೇ ನನ್ನ ಸ್ವರೂಪವಾಗಿದ್ದರೆ, ಅಂದರೆ ಸುಷುಪ್ತಿ ಹೇಗೆ ನಿರ್ವಿಕಾರವೋ ಅದೇ ನಾನಾಗಿದ್ದರೆ, ಈ ಸ್ವಪ್ನ ಜಾಗೃತಿಗಳು ಏಕೆಗಳು ಬರುತ್ತಾ ಇವೆ? ಶಿಷ್ಯನ ಪ್ರಶ್ನೆ. ಗುರುಗಳು ಹೇಳ್ತಾರೆ, ತಮ್ಮ ಗುರುರುವಾಚ ಕಿಂತು ಅನುಭೂಯತೆ ತ್ವಯಾ ಸತತಂ. ನೀನೇ ಅನುಭವಿಸ್ತಾ ಇದ್ದೀಯಲ್ಲ, ಎಂದಿಗೂ ಅನುಭವಿಸ್ತಾನೇ ಇದ್ದೀವಿ. ಶಿಷ್ಯ ಹೇಳ್ತಾನೆ, ಬಾಡಂ ಅನುಭವಾಮಿ. ಹೌದೌದು, ಅನುಭವಿಸ್ತಾ ಇದ್ದೀನಿ. ಕಿಂತು ವಿಚ್ಛಿದ್ಯ ನತಸ. ನೀನೇ ಅನುಭವಿಸ್ತಾ ಇದ್ದೀಯಲ್ಲ ಜಾಗೃತ ಸ್ವಪ್ನ ಕುರಿತು. ಮೊದಲು ಪ್ರಶ್ನೆ ಹೇಳಿದ್ದರು, ನಾನು ಎಂದಿಗೂ ವಿಕಾರ ಹೊಂದದೆ ನಿರ್ವಿಕಾರವಾದರೆ ಎಚ್ಚರ ಕನಸುಗಳು ಏಕೆ ಬರ್ತಾ ಇವೆ ಅಂತ ಹೇಳಿದೆ. ಎಚ್ಚರ ಕನಸುಗಳು ಏಕೆ ಬರ್ತಾ ಇವೆ ಅಂದರೆ ನೀನೇ ಅನುಭವಿಸ್ತಾ ಇದ್ದೀಯಲ್ಲ, ನೀನೇ ಎಂದಿಗೂ ಅನುಭವಿಸ್ತಾ ಇದ್ದೀವಿ ಎಂದು ಗುರುಗಳು ಹೇಳಿದ. ಶಿಷ್ಯ ಹೇಳ್ತಾನೆ, ಹೌದೌದು ಅನುಭವಿಸ್ತಾ ಇದ್ದೀನಿ, ಆದರೆ ಎಂದಿಗೂ ಅಲ್ಲ ಹೇಳ್ತಾನೆ. ಸತತಂ ಎಂದು ಗುರುಗಳು ಹೇಳಿದ್ದಕ್ಕೆ ಎಂದಿಗೂ ಅನುಭವಿಸ್ತಾ ಇಲ್ಲ, ಆಗಾಗ ಬರ್ತೀನಿ ಅಷ್ಟೇ. ಏನಪ್ಪ, ಜಾಗೃತ್ತು ಎಂದಿಗೂ ಇದೆಯಾ, ಆಗಾಗ ಇದೆಯಾ? ಇದು ಉಪದೇಶ ಶಾಸ್ತ್ರ ಸ್ವಲ್ಪ ಅಡ್ವಾನ್ಸ್ಡ್ ಹೈ ಲೆವೆಲ್ ಶಿಷ್ಯ. ಅವರ ಶಿಷ್ಯ ತುಂಬ ಅಡ್ವಾನ್ಸ್ಡ್ ಶಿಷ್ಯ ನೋಡಿ. ಲೌಕಿಕರನ್ನು ಹೇಳಿದರೆ ಜಾಗ್ರತೆ ಎಂದಿಗಿರುತ್ತದೆ, ಸ್ವಪ್ನ ಸುಷುಪ್ತಿಗಳೇ ಆಗಾಗ ಬರುತ್ತವೆ ಹೋಗ್ತವೆ ಅಂದ್ಕೊಳ್ತಾನೆ. ಈ ಶಿಷ್ಯ ಏನು ಹೇಳ್ತಾ ಇದ್ದಾನೆ, ಜಾಗ್ರತೆ ಆಗಾಗ ಬರ್ತದೆ ಹೋಗ್ತದೆ ಅಂದರೆ ಅವನು ಆಲ್ರೆಡಿ ಅಡ್ವಾನ್ಸ್ಡ್ ಶಿಷ್ಯ. ತುಂಬ ಅಡ್ವಾನ್ಸ್ ಆಗಿಬಿಟ್ಟ, ತುಂಬ ವಿಚಾರದಲ್ಲಿ ಮುಂದಕ್ಕೆ ಹೋದ. ಜಾಗ್ರತೆ ಆಗಾಗ ಬರ್ತದೆ ಹೋಗ್ತದೆ ಹೇಳ್ತಾ ಇದ್ದಾನೆ. ಲೌಕಿಕರು ಹೇಳ್ತಾರಾ? ಜಾಗೃತ ಆಗಾಗ ಬರುವುದಲ್ಲ, ಎಂದಿಗೂ ಜಾಗೃತಿ ಇರುತ್ತದೆ. ಎಚ್ಚರ ಎಂದಿಗೂ ಇರುತ್ತದೆ. ಕನಸೇ ಆಗಾಗ ಬರ್ತದೆ ಹೋಗ್ತದೆ. ತನಿನಿದ್ದೆನೂ ಆಗಾಗ ಬರ್ತದೆ ಹೋಗ್ತದೆ. ಬ್ರಹ್ಮನೇ ಬರ್ತಾನೆ ಹೋಗ್ತಾನೆ, ಜಗತ್ತೇ ಸತ್ಯ ಎಂದು ಹೇಳಿ. ಜಗತ್ತೇ ಎಂದಿಗಿರುತ್ತದೆ, ಬ್ರಹ್ಮನೇ ಆಗಾಗ ಬರ್ತಾನೆ ಹೋಗ್ತಾನೆ ಅಲ್ಲ. ಇದು ಲೌಕಿಕರ ದೃಷ್ಟಿ. ಇವನು ಹೇಳ್ತಾನೆ, ಸುಷುಪ್ತೆ ಎಂದಿಗಿದೆ, ಜಾಗ್ರತೆ ಆಗಾಗ ಬರ್ತದೆ ಹೋಗ್ತಾ. ಆ ಶಿಷ್ಯನ ಆ ಮಟ್ಟಕ್ಕೆ ಹೋದ. ಮೊದಲೇ ಸ್ವಲ್ಪ ವಿಚಾರ ಮಾಡಿದರು. ಏನೋ మరి ಶಂಕರಾಚಾರ್ಯ
ಪ್ರಾರಂಭಿಕ ಪ್ರಕರಣ ಎಂದು ಹೇಳಿಬಿಟ್ಟ. ಮೊದಲನೇ ಅಡ್ವಾನ್ಸ್ಡ್ ಶಿಷ್ಯವನ್ನು ಇಟ್ಕೊಂಡ, ಅಂದರೆ ಅತ್ಯಂತ ವಿರಕ್ತ ಉತ್ತಮಾಧಿಕಾರಿಯನ್ನೇ ಇಟ್ಕೊಂಡ. ಅದಕ್ಕೋಸ್ಕರನೇ ಇದು ಏನು ಉಪದೇಶ ಸಹಸ್ರಿ ಪ್ರಸಿದ್ಧವಾಗಲಿಲ್ಲ. ಕೆಲವರೇ ಪಂಡಿತರಲ್ಲಿ ಪ್ರಸಿದ್ಧ, ಸಾಮಾನ್ಯ ಪಬ್ಲಿಕ್ನಲ್ಲಿ ಅಷ್ಟು ಪ್ರಸಿದ್ಧವಾಗಲಿಲ್ಲ. ಶಂಕರಾಚಾರ್ಯರ ಪುಸ್ತಕವೇನು ಅಂದರೆ ಭಜಗೋವಿಂದಂ ವಿವೇಕ ಚೂಡಾಮಣಿ ಹೇಳ್ತಾರೆ ಹೊರತು ಉಪದೇಶ ಸಹಸ್ರಿ ಎಂದು ಯಾರೂ ಹೇಳಲ್ಲ. ಹೇಳ್ತಾರ ಕೇಳಿ? ಶಂಕರಾಚಾರ್ಯರು ಬರೆದಿದ್ದ ಪ್ರಕರಣವೇನು? ಭಜಗೋವಿಂದಂ ಹೇಳ್ತಾರೆ ಅಥವಾ ವಿವೇಕ ಚೂಡಾಮಣಿ ಹೇಳ್ತಾರೆ? ಉಪದೇಶ ಸಹಸ್ರಿ ಎಂದು ಯಾರಾದರೂ ಇದೇ ನಿಜವಾಗಿದ್ದು ಶಂಕರಾಚಾರ್ಯರು. ಏಕೆಂದರೆ ಇದು ಉತ್ತಮಾಧಿಕಾರಿಕೆ ಹೇಳಿತ್ತು, ಸಾಮಾನ್ಯರಿಗೆ ಅರ್ಥವೇ ಆಗಲ್ಲ. ಮೊದಲು ಶಿಷ್ಯರ ಮಟ್ಟಕ್ಕೆ ಇವಳು ಹೇಳಬೇಕು, ನಂತರ ಗುರು ಮಟ್ಟ ಆಗುತ್ತೆ. ಗುರುಪದೇಶ ಅರ್ಥವಾಗ್ತದೆ, ಮೊದಲು ಶಿಷ್ಯನ ಪ್ರಶ್ನೆಗಳೇ ಅರ್ಥವಾಗಬೇಕು. ಅದರಿಂದ ಇವನು ಹೇಳ್ತಾನೆ, ಸುಷುಪ್ತಿ ಎಂದಿಗೂ ಇದ್ದರೆ ಸ್ವಪ್ನ ಜಾಗೃತಿಗಳು ಏಕೆ ಬರುತ್ತಾ ಇವೆ? ಗುರುಗಳು ಹೇಳ್ತಾರೆ, ನಿಮ್ಮ ಅನುಭವಗಳೇ ಅಲ್ಲವೇ ಎಂದಿಗೂ ಬರುತ್ತಾ ಇವೆ, ನನ್ನನ್ನೇಕೆ ಕೇಳ್ತಾ ಇದ್ದೀವಿ? ಎಂದಿಗೂ ಇರುತ್ತಾ ಇವೆ ಸ್ವಪ್ನ ಜಾಗೃತಿಗಳು ಎಂದಿಗೂ ಇವೆ. ಗುರುಗಳು ಹೇಳ್ತಾರೆ, ನಾನು ಅನುಭವಿಸ್ತಾ ಇದ್ದೀನಿ, ಆದರೆ ಎಂದಿಗೂ ಅಲ್ಲ, ಆಗಾಗ. ವಿಚ್ಛಿದ್ಯ ಅಂದರೆ ಆಗಾಗ. ಸಂಸ್ಕೃತ ಭಾಷಾ ಸ್ವಲ್ಪ ಟೆಕ್ನಿಕಲ್ ಇರುತ್ತದೆ. ಶಂಕರಾಚಾರ್ಯರಿಗೆ ಟೆಕ್ನಿಕಲ್ ಭಾಷಾ ಲೌಕಿಕರ ಭಾಷಾ ಹಾಗೆ ಆಗಿಬಿಟ್ಟಿತ್ತು. ಅದರಿಂದ ಪ್ರತಿ ಟೆಕ್ನಿಕಲ್ ವರ್ಡ್ ಬಿಡಿಸಬೇಕಂದ್ರೆ ನಮ್ಮ ಲ್ಯಾಂಗ್ವೇಜ್ಗೂ ಬರಬೇಕು. ವಿಚ್ಛಿದ್ಯ ಅಂದರೆ ಆಗಾಗ, ಆನ್ ಆ್ಯಂಡ್ ಆಫ್, ನವ್ ಆ್ಯಂಡ್ ದೆನ್, ನಾಟ್ ಕಂಟಿನ್ಯೂವಸ್ಲಿ, ನಾಟ್ ನಿರಂತರ. ವಿಚ್ಛಿದ್ಯ ನತು ಸತತಂ ತಾನೇ ಹೇಳ್ತಾ ಇದ್ದಾನೆ. ಅದರಿಂದ ವೇದಾಂತ ನೇರಾಗಿ ಶಂಕರ ಭಾಷೆ ಓದಬೇಕಾದರೆ ಶಂಕರರ ಆ ಟೆಕ್ನಿಕಲ್ ಭಾಷೆಗೆ ಸ್ವಲ್ಪ ಫೆಮಿಲಿಯರೈಸ್ ಆಗಬೇಕು, ಅದು ಸ್ವಲ್ಪ ಪರಿಚಯವಾಗಬೇಕು. ಆ ಭಾಷೆಯನ್ನು ಹೇಗೆ ಡಿಕೋಡ್ ಮಾಡಬೇಕು, ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ಸ್ವಲ್ಪ ಫೆಮಿಲಿಯಾರಿಟಿ ಸ್ವಲ್ಪ ಕಲಿಯಬೇಕು. ತಮ್ ಗುರುರುವಾಚ ಈಗ ಹೇಳ್ತಾನೆ, ತರ್ಹಿ ಸ್ವಪ್ನ ಜಾಗೃತಗಳು ಆಗಾಗ ಬರುತ್ತಾ ಇದ್ದರೆ, ನಿರಂತರವಾಗಿ ಬರುತ್ತಾ ಇಲ್ಲ ಅಂದರೆ, ತರ್ಹಿ ಆಗಂತುಕತ್ವೇತೆ ನಥವಾ ಆತ್ಮಭೂತೆ. ಆಗಾಗ ಬರುತ್ತವೆ ಹೋಗ್ತವೆ ಅಂದರೆ ಅದು ನೀನಲ್ಲ. ಇನ್ನೊಬ್ಬರು ಬರುತ್ತಾರೆ ಹೋಗ್ತಾರೆ ಹೊರತು ನೀನು ಬರ್ತೀವಿ ಹೋಗ್ತೀವಿ ಎಂದು ಹೇಳ್ತಾರ? ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಹೊರಗಿನವರು ಬಂದರೆ ಯಾವಾಗ ಬಂದಿದ್ದೀರಿ ಎಂದು ಕೇಳ್ತೀರಿ. ಮನೆಯಲ್ಲೇ ಇರುವವರಿಗೆ ಹೋಗಿ ನೀನು ಯಾವಾಗ ಬಂದಿದ್ದಿ ಎಂದು ಬೆಳಗ್ಗೆ ಎದ್ದು ನೀವು ಕಂಡು ಬರುತ್ತಿರೋ ನಿಮ್ಮ ಪತಿಯೋ ಪತ್ನಿಯೋ ಮಕ್ಕಳು ನೀವು ಯಾವಾಗ ಬಂದಿದ್ದಿ ಎಂದು ಕೇಳ್ತಾರ ಯಾರಾದರೂ? ಈಗ ನೀವು ಅವ್ರ ಮನೆಯವರೇ, ಇಲ್ಲೇ ಇರುವವರನ್ನು ಯಾವಾಗ ಬಂದಿದ್ದಿ ಎಂದು ಯಾರು ಕೇಳಲ್ಲ. ಅದರಿಂದ ಎಚ್ಚರ ಕನಸುಗಳು ಬರುತ್ತವೆ ಹೋಗುತ್ತವೆ ಅಷ್ಟೇ ಹೊರತದು ನೀನೇ ಆಗಿದ್ದರೆ ಬರುತ್ತಿರಲಿಲ್ಲ. ಎಚ್ಚರ ಕನಸುಗಳು ಬರುವುದು ಹೋಗುವುದು ಆಗುತ್ತಿರಲಿಲ್ಲ. ನೀನೇ ಆಗಿದ್ದರೆ ಎಂದಿಗೂ ತಾವೇ ಇರುತ್ತವೆ ಅಲ್ಲ. ಅದರಿಂದ ನೋಡಿ, ತರ್ಹಿ ಆಗಂತುಕತ್ವೇತೆ ಆಗಂತುಕೇತು ಏತೆ, ಅದು ಭಾಷೆನೂ ಕಷ್ಟವೇ. ಆಗಂತುಕೇತು ಏತೆ, ಇವು ಮಾತ್ರ ಆಗಂತುಕ ಅಂದರೆ ಬಂದು ಹೋಗುವವು. ನಥವ ಆತ್ಮಭೂತೆ, ಅದು ನಿನ್ನ ಸ್ವರೂಪವೇ ಅಲ್ಲ. ನಿನ್ನ ಸ್ವರೂಪವೇ ಆದರೆ ಎಚ್ಚರ ಎಲ್ಲರಿಗೂ ಬರುತ್ತಾ ಇದೆ ಹೋಗುತ್ತಾ ಇದೆ ಎಂದು ಅನುಭವ ಆಗ್ತದೆ. ಕನಸು ಬರುತ್ತಾ ಇದೆ ಹೋಗುತ್ತಾ ಇದೆ ಅನುಭವ ಆಗ್ತದೆ ಅಂದರೆ ನೀನಲ್ಲ, ನೀನು ಎಚ್ಚರ ಅಲ್ಲ, ಕನಸು ಅಲ್ಲ. ಯಾವುದು ಒಂದು ಸಲ ಬಂದು ಸ್ವಲ್ಪ ಹೊತ್ತು ಇತ್ತು ಹೋಗುತ್ತದೋ ತಾನಲ್ಲ. ಯಾವುದು ಬರಲ್ಲ ಹೋಗಲ್ಲ, ತಾನು ಎಂದಿಗೂ ಇರುತ್ತದೋ ಅದು ತಾನು. ಆದ್ದರಿಂದ ಯದಿ ತವ ಆತ್ಮಭೂತೆ, ಅದು ನಿಮ್ಮ ಸ್ವರೂಪವೇ ಆಗಿದ್ದರೆ ಯಾವುವು ಎಚ್ಚರ ಕನಸುಗಳು. ಚೈತನ್ಯ ಸ್ವರೂಪವತ್ ಸ್ವತಃ ಸಿದ್ಧೇ, ಚೈತನ್ಯವು ಹೇಗೆ ಎಂದಿಗೂ ಇರುತ್ತದೋ ಹಾಗೆ ಎಚ್ಚರ ಕನಸುಗಳು ಎಂದಿಗೂ ಇರಬೇಕಿತ್ತು, ಎಂದಿಗೂ ಏನಿಲ್ಲ. ಸ್ವತಃ ಸಿದ್ಧೇ ಸಂತತೆ ಏವ ಸ್ಯಾತಾಂ ಕಿಂಚ ಸ್ವಪ್ನ ಜಾಗರಿತೆ ನಥವಾ ಆತ್ಮಭೂತೆ. ಏಕೆಂದರೆ ಬಂದು ಹೋಗುತ್ತವೆ ವ್ಯಭಿಚಾರಿತ್ವಾತ್ ವಸ್ತ್ರಾದಿವತ್. ನೀವು ಏನು ವಸ್ತ್ರ ಹಾಕ್ಕೊಳ್ತೀರಿ, ತೆಗೆದು ಬಿಡ್ತೀರಿ, ಇನ್ನೊಂದು ಹಾಕ್ಕೊಳ್ತೀರಿ ಅಷ್ಟೇ ಹೊರತು ನಿನ್ನನ್ನು ತೆಗೆದು ಹಾಕೊಂಡು ಇನ್ನೊಂದು ಹಾಕ್ಕೊಳ್ತೀರಾ? ದೇಹವನ್ನು ತೆಗೆದು ಬಿಟ್ಟು ಬೆಳಗ್ಗೆ ಒಂದು ಹಾಕ್ಕೊಂಡು ಮತ್ತೆ ಸಂಧ್ಯೆಗೆ ಬಂದಾಗ ತೆಗೆದು ಬಿಡ್ತೀರಾ? ತೆಗೆಯೋಕ್ಕಾಗಲ್ಲ ಅಲ್ಲವೇ? ಕನ್ನಡಕ ತೆಗೀಬಹುದು, ಕಣ್ಣನ್ನೇ ತೆಗೆದು ಬಿಡ್ತೀರಾ ಏನು? ತಲೆಯನ್ನೇ ತೆಗೆದುಬಿಟ್ಟು ಮತ್ತೆ ಬೆಳಗ್ಗೆ ಹಾಕ್ಕೊಳ್ತೀರಾ ಏನು? ಅಂಥದ್ದು ಹಾಕಲ್ಲ. ಏಕೆ? ಅದು ತಾನೇ ತನ್ನನ್ನು ತೆಗಿಯೋಕ್ಕಾಗಲ್ಲ. ಈ ಕೈ ರಾತ್ರಿ ಮಲ್ಕೊಂಡವಾಗ ಬಿಟ್ಟು ಬೆಳಗ್ಗೆ ಎದ್ದಾಗ ಹಾಕ್ಕೊಳ್ತೀರಾ ಏನು? ಹಾಕುವುದೇ ತಾನೇ ಕೈಗೆ ಮತ್ತೆ ಇನ್ನೊಂದು ಹಾಕ್ತೀವಿ. ಆದ್ದರಿಂದ ಎಚ್ಚರ ಕನಸುಗಳು ಬರ್ತವೆ ಹೋಗ್ತವೆ. ಯಾರಿಗೆ ಬರುತ್ತವೋ ಅದು ನೀನು, ಅರಿವು ತಾನಿದ್ದಾನೆ.
ಇರವು ಅರಿವು ತನ್ನಲ್ಲಿ ಎಚ್ಚರ ತೋರ್ತದೆ ಹೋಗ್ತದೆ, ಕನಸು ತೋರ್ತದೆ ಹೋಗ್ತದೆ. ಆ ಅರಿವು ಇರವಿನ ಸ್ವರೂಪ ತಾನು ಎಂದಿಗೂ ಇದ್ದಾನೆ. ಆಕಾಶ ಹಾಗೆ. ಮನೆ ಕಟ್ಟಿದ್ದಾಗ ಇಟ್ಕೆಗಳು ಏನೇನೋ ತರ್ತಾರೆ, ಕಟ್ಟುತ್ತಾರೆ, ಮತ್ತು ಬೇಡ ಅಂದರೆ ಒಡೆದು ಹಾಕ್ತಾರೆ. ಆದರೆ ಆಕಾಶವನ್ನು ತರುವುದು, ಇದು ಬೇಡ ಆಕಾಶ ಬಿಸಾಕುವುದು, ಅದೇನು ಮಾಡೋಕ್ಕಾಗಲ್ಲ. ಯಾರೂ ತರೋಕ್ಕಾಗಲ್ಲ, ಯಾರೂ ಬಿಸಾಕೋಕ್ಕಾಗಲ್ಲ. ಭೂಮಿ ಕೊಂಡ್ಕೊಳ್ತಾನೆ, ಇನ್ನೇನೋ ಕೊಂಡ್ಕೊಳ್ತಾನೆ, ಆಕಾಶ ಕೊಂಡ್ಕೊಳ್ತಾನ? ಆಕಾಶವನ್ನು ಸಪ್ಲೈ ಮಾಡ್ತಾರಾ ಯಾರಾದರೂ? ಅದೇನು ರಿಟೇಲ್ ಸಪ್ಲೈ ಆಕಾಶ, ಸ್ಟಾಕ್ ಹೋಲ್ಸೇಲ್ ರಿಟೇಲ್ ಆಕಾಶ ಸಪ್ಲೈ ಇರ್ತದೆ. ಆಕಾಶ ಸಪ್ಲೈ ಹೋಲ್ಸೇಲ್ ಇಲ್ಲ, ರಿಟೇಲ್ ಇಲ್ಲ. ನಿಮಗೆ ಕೊರಿಯರ್ ಮಾಡೋಕ್ಕಾಗಲ್ಲ. ನಿಮಗೆ ಆಕಾಶ ಬೇಕು ಅಂದರೆ ಯಾರಾದರೂ ಕೊರಿಯರ್ ಮಾಡ್ತಾರೆ? ಮಾಡೋಕ್ಕಾಗಲ್ಲ. ಏಕೆ? ನಿಮ್ಮ ವ್ಯವಹಾರಕ್ಕೆ ಸಿಗಲ್ಲ. ಹಿಡಿತಕ್ಕೆ ಬಿಡುವಕ್ಕೆ ಸಿಗಲ್ಲ. ಅದನ್ನು ಏನು ಮಾಡೋಕ್ಕಾಗಲ್ಲ. ಏಕೆಂದರೆ ತಾನಿದೆ, ಸ್ವತಃ ಸಿದ್ಧ. ಯಾವುದು ಹಿಡಿತಕ್ಕೂ ಸಿಗಲ್ಲವೋ, ಬಿಡುವುದಕ್ಕೆ ಸಿಗಲ್ಲವೋ, ತಾನು ಸ್ವತಃವಾಗಿ ಅದು ನೀನು. ನಿನ್ನನ್ನು ನೀನೇ ಮೊದಲು ಸರಿಯಾಗಿ ತಿಳ್ಕೊಳ್ಳದೆ, ನಿನ್ನನ್ನು ಇನ್ನೊಬ್ಬರ ಮುಖದಿಂದ, ಇನ್ನೊಬ್ಬರ ಬಾಯಿದಿಂದ ತಿಳ್ಕೊಂಡು, ನಾವು ಚಿಕ್ಕ ಮಕ್ಕಳಾಗಿರುವಾಗ ಏನು ಹೇಳ್ತಾರೆ? ಫ್ಲೈಕ್ ಏನು ಹೇಳ್ತಾರೆ? ನೊಣ ಅಲ್ಲವೇ? ನೊಣ ಒಂದು ತನ್ನ ಮನೆಯನ್ನು ಲೇಪನ ಮಾಡುತ್ತಿತ್ತಂತೆ. ಲೇಪನ ಹೇಳ್ತಾರ? ಸಾರಿಸ್ತಾ ಇರುವಾಗ ಅದು ಈ ಎಂದೇ ತನ್ನ ಹೆಸರು ಮರೆತು ಹೋಯ್ತಂತೆ. ಮಕ್ಕಳ ಹಳ್ಳಿ ಜನರ ಕಥೆ ಇದು. ನೊಣೆ ತನ್ನ ಹೆಸರು ಮರೆತು ಹೋಯ್ತಂತೆ. ಹೆಸರು ಮರೆತು ಹೋದರೆ, ಅಯ್ಯೋ ನನ್ನ ಹೆಸರು ಮರೆತು ಹೋದೆ, ನನಗೆ ಗೊತ್ತಿಲ್ಲ ಎಂದು ಹೇಳಿದಾರಂತೆ. ಆವಾಗ ಏನು ಮಾಡಬೇಕು? ಇನ್ನೊಬ್ಬರನ್ನು ಕೇಳಬೇಕಲ್ಲವೇ? ನಾನು ಯಾರು ಎಂದು ಹೇಳಬೇಕು. ನಾನು ಯಾರು ಎಂದು ಅದು ಗೊತ್ತಿಲ್ಲ ಅಂತೆ, ಮರೆತು ಹೋಯ್ತಂತೆ. ಅದು ಮನೆ ಸಾರಿಸ್ತಾ, ನೊಣೆಗೂ ಮನೆ ಇತ್ತಂತೆ, ಅದು ಸಾರಿಸ್ತಾ ಇತ್ತಂತೆ. ನೋಡಿ ಕತೆ. ಅದು ಹೋಗಿ ಹಸುವಿಗೆ ಹೋಯ್ತಂತೆ. ಹಸುವಿಗೆ ಹೋಗಿ ಕೇಳಿದರಂತೆ, ನೋಡು ನೀವೆಲ್ಲರೂ ನಿನ್ನನ್ನು ಪೂಜಿಸ್ತಾರೆ, ನೀವು ಇಷ್ಟು ದೊಡ್ಡವರು, ನಾನು ಯಾರು ನನಗೆ ಗೊತ್ತಾಗ್ತಾ ಇಲ್ಲ, ಹೇಳು ಏನು, ನನಗೆ ಊಟ ಕೊಡು, ಆವಾಗ ಹೇಳ್ತೀನಿ ಅಂದೆ. ಅದಕ್ಕೆ ಏನದು ಹುಲ್ಲು ತಂದು ಕೊಟ್ಟರಂತೆ. ಹುಲ್ಲು ತಂದು ಕೊಟ್ಟರೆ ಅದೇನು ಹೇಳಿತು? ಹುಲ್ಲೆಂದ ತಿಂದ ನಂತರ ಅಂಬಾ ಎಂದು ಹೇಳಿಬಿಟ್ಟಿತು. ಅಂಬ ಅಂದರೆ ನೊಣೆಗೆ ಗೊತ್ತಾಗಲಿಲ್ಲ ತಾನು ಯಾರೋ ಎಂದು. ಇದು ಉಪಯೋಗವಿಲ್ಲ ಎಂದು ಇನ್ನೊಬ್ಬರ ಹತ್ತಿರವಾಯಿತು. ಇನ್ನೊಂದು ಪ್ರಾಣಿಗಳು, ಎಷ್ಟೋ ಪ್ರಾಣಿಗಳೆಲ್ಲ ಊಟ ಕೊಟ್ಟು ಅವರಿಂದ ಉಪದೇಶ ಪಡ್ಕೊಂಡರೆ ಯಾರೂ ಹೇಳಲಿಲ್ಲ ಅಂತ. ಕೊನೆಗೆ ಕುದುರೆ ಹತ್ತಿರ ಹೋಯ್ತಂತೆ. ಅಲ್ಲವೇ? ಕುದುರೆ ಕಂದರೆ ನನಗೆ ಊಟ ಕೊಡು ಅಂದರೆ ಹುಲ್ಲು ಕೊಟ್ಟರಂತೆ. ಹುಲ್ಲು ತಿಂದ ನಂತರ ಅದು ಎಂದು ಹೇಳಿದ. ನಾನು ಆ ತೆಲುಗಿನಲ್ಲಿ ಹೇಳ್ತೀವಿ, ಈಗ ಹೇಳ್ತೀವಿ, ನಾನು ಯಾರೋ ಗೊತ್ತಾಯಿತು ಎಂದು, ಇವರೇ ನನಗೆ ಉಪದೇಶ ಮಾಡಿದ. ಹಾಗೆ ತನ್ನನ್ನು ತಾನು ಯಾರಾದರೂ ಮರೆತು ಹೋಗ್ತಾರಾ? ತಾನು ಇಲ್ಲವೋ ಏನೋ ಎಂದು ಯಾರಿಗಾದರೂ ಸಂದೇಹ ಬರುತ್ತದೆ? ನಿನ್ನ ಕುರಿತು ಯಾವ ಸಂದೇಹ ಬರಲ್ಲವೋ, ನಾನು ಇದ್ದೀನೋ ಇಲ್ಲವೋ ಎಂದು ಯಾವುದು ಸಂದೇಹ ಬಲ್ಲವೋ ಅದು ನೀನು. ಯಾವ ತತ್ವ ಕುರಿತು ನಿನಗೆ ಸಂದೇಹವೂ ಬರಲ್ಲ, ಸಂದೇಹಕ್ಕೆ ಅವಕಾಶವೂ ಇಲ್ಲ, ಯಾವುದು ಯು ಟೇಕ್ ಫಾರ್ ಗ್ರ್ಯಾಂಟೆಡ್, ದಟ್ ಈಸ್ ಯು ಟೇಕ್ ಫಾರ್ ಗ್ರ್ಯಾಂಟೆಡ್. ಅದರ ಕುರಿತು ನೀವು ಪ್ರಶ್ನೆ ಮಾಡಲ್ಲ. ದ್ಯಾಟ್ ಎಕ್ಸಿಸ್ಟೆನ್ಸ್ ಈಸ್ ಯು. ಆ ನ್ಯಾಚುರಲ್ ಎಕ್ಸಿಸ್ಟೆನ್ಸ್ ಈಸ್ ಯು. ಯಾವುದು ಬದಲಾಯಿಸ್ತದೋ, ಯಾವುದು ಬಿಟ್ಟು ಬಿಡ್ತೀಯೋ, ಅಯ್ಯೋ ಬಿಟ್ಟೆ ಅಂದರೆ, ಯಾವುದು ಹೋಗುತ್ತದೋ ನೀನಲ್ಲ, ಹೋಗಲಿ ಏನಿದೆ. ಯಾವುದು ಹೋಗುತ್ತದೋ ಚಿಂತೆ ಮಾಡಬೇಡ, ಹೋಗಲಿ. ಯಾವುದು ಹೋಗುತ್ತದೋ ಹೋಗತಕ್ಕದ್ದೇ ಹೋಗುತ್ತದೆ. ಯಾವುದು ಇರತಕ್ಕದ್ದು ತಾನೇ ಇರುತ್ತದೆ, ನೀವೇನು ಮಾಡಬೇಕಾಗಿಲ್ಲ. ಯಾವುದು ಹೋಯ್ತಾ ಅದು ಹೋಗತಕ್ಕದ್ದೇ ಹೋಯ್ತು, ಚಿಂತೆ ಮಾಡಬೇಡಿ, ಹೋಗೇ ಹೋಗ್ತದೆ. ನೀವು ಅದು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಲ್ಲಲ್ಲ, ಏಕೆಂದರೆ ಅದು ಹೋಗತಕ್ಕದ್ದೇ. ಪ್ರಾಣ ಹೋಗತಕ್ಕದ್ದೇ, ಶರೀರ ಹೋಗತಕ್ಕದ್ದೇ. ನೀವು ಎಷ್ಟು ನಿಲ್ಲಿಸಿದ್ದರೂ, ಎಷ್ಟು ಆಪರೇಷನ್ ಮಾಡಿದ್ದರೂ, ಅದಕ್ಕೆ ಎಷ್ಟು ಔಷಧಿ ಕೊಟ್ಟರೂ ಔಷಧಿ ಸಮೇತ ಹೋಗುತ್ತದೆ ಅಲ್ಲ, ಔಷಧಿ ತಗೊಂಡು ಹೋಗುತ್ತದೆ. ಅದಕ್ಕೆ ದೊಡ್ಡ ಏನಂದರೆ 1,00,000 ರೂಪಾಯಿ ಕೊಟ್ಟರೆ ಅದೇನು ಲೈಫ್ ಸೇವಿಂಗ್ ಡ್ರಗ್ ಅಂತೆ. ಲೈಫ್ ಸೇವಿಂಗ್ ಅಲ್ಲ, ಲೈಫ್ ಕ್ಯಾರಿಯಿಂಗ್ ಡ್ರಗ್. ಅದು ಲೈಫ್ ಸಮೇತ ಹೋಗುತ್ತದೆ. ಅದು ಡ್ರಗ್ ಲೈಫ್ ಸಮೇತ ಹೋಗುತ್ತದೆ. ಲೈಫ್ ಸೇವಿಂಗ್ ಅಲ್ಲ, ಲೈಫ್ ಕ್ಯಾರಿಯಿಂಗ್ ಡ್ರಗ್. ಲೈಫ್ ರಾಬಿಂಗ್ ಡ್ರಗ್. ಅದು ಲೈಫ್ ಸೇವಿಂಗ್ ಅಲ್ಲ, ಲೈಫ್ ರಾಬಿಂಗ್ ಡ್ರಗ್. ಆ ಡ್ರಗ್ಗು 1,00,000 ತೊಗೊಂಡು ಹೋಗ್ತದೆ. ಅದು ಸುಮ್ಮನೆ ಖಾಲಿ ಹೋಗಲ್ಲ. ಅದರಿಂದ ಯಾವುದು ಹೋಗ್ತದೋ ಹೋಗಲಿ. ಯಾವುದು ಹೋಗೋಕ್ಕಾಗಲ್ಲವೋ ಅದು ನೀನು. ಈಗ ಅದನ್ನು ಕಲ್ಕೊಳ್ಳೋಕ್ಕಾಗಲ್ಲ. ದೇಹವು ಕಲ್ಕೊಳ್ಳಬಹುದು, ಮನಸ್ಸು ಕಲ್ಕೊಳ್ಬೋದು, ಎಲ್ಲ ಕಲ್ಕೊಳ್ಳಬಹುದು. ಅದು ಮಾತ್ರ ಕಲ್ಕೊಳ್ಳೋಕ್ಕಾಗ. ವ್ಯಭಿಚಾರಾತ್ ವಸ್ತ್ರಾದಿವತ್ ನಹಿ ಯಸ್ಯ ಯತ್ ಸ್ವರೂಪಂ ತದ್ ವ್ಯಭಿಚಾರಿ ದೃಷ್ಟಂ ಸ್ವಪ್ನ ಜಾಗರಿತೇತು ಚೈತನ್ಯ ಮಾತ್ರತ್ವಾತ್ ವ್ಯಭಿಚರತಃ. ಮಾತ್ರಾತಿರಬೇಕು, ಚೈತನ್ಯ ಮಾತ್ರಾತ್. ಇಲ್ಲಿ ಪಾಠಭೇದ ತಪ್ಪಿದೆ.
ಚೈತನ್ಯ ಮಾತ್ರದಿಂದ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಸುಷುಪ್ತೆ ಚೇತ್ ಸ್ವರೂಪಂ ವ್ಯಭಿಚರೇತ್ ತನ್ನಷ್ಟಂ ನಾಸ್ತಿ ಇತಿ ವಾ ಬಾಧ್ಯಮೇವ ಸ್ಯಾತ್. ಸುಷುಪ್ತಿಯಲ್ಲಿ ನಮ್ಮ ಸ್ವರೂಪ ಹೋಗ್ತದೆ. ಇವನು ಹೇಳ್ತಾನೆ, ಸುಷುಪ್ತಿಯಲ್ಲಿ ಇಲ್ಲ ಆತ್ಮ, ಎಚ್ಚರ ಕನಸುಗಳು ಹೋಗ್ತವೆ, ಸುಷುಪ್ತಿ ಹೋಗ್ತದೆ. ನಷ್ಟಂ ನಾಸ್ತಿ ಇತಿವಾ ಬಾಧ್ಯಮೇವ ಸತ್. ಅದು ಸುಷುಪ್ತಿ ನಷ್ಟವಾದರೆ ನಾನು ಕಲ್ಕೊಂಡೆ ಎಂದು ಹೇಳಬಹುದು. ನಮ್ಮನ್ನು ನಾವು ಕಲ್ಕೊಳ್ಳಲ್ಲ, ಅದರಿಂದ ಇರುತ್ತದೆ. ನಾನು ಏವಂ ಭಗವನ್ ಚೈತನ್ಯ ಸ್ವರೂಪಮಪಿ ಆಗಂತುಕಂ ಪ್ರಾಪ್ತ. ಸುಷುಪ್ತಿಯಲ್ಲಿ ಚೈತನ್ಯ ಅಥವಾ ಇರವು ಅಥವಾ ಅರಿವು ಹೋಗ್ತದಾ ಇಲ್ಲವಾ? ಹೊರಟೋಗ್ತದಾ? ಇದ್ದೇ ಇರುತ್ತದ ಸುಷುಪ್ತಿಯಲ್ಲಿ. ಆಗಂತುಕಂ ಪ್ರಾಪ್ತಂ ಸ್ವಪ್ನ ಜಾಗರಿತರೋ ಸುಷುಪ್ತಿ ಅನುಪಲಬ್ಧೆ. ಶಿಷ್ಯ ಹೇಳ್ತಾನೆ, ಸುಷುಪ್ತಿಯಲ್ಲಿ ಚೈತನ್ಯವು ಹೊರಟೋಗ್ತದೆ ಇಲ್ಲವಲ್ಲ ಹೇಳ್ತಾನೆ. ಅರಿವು ಇಲ್ಲ ಸುಷುಪ್ತಿಯಲ್ಲಿ. ನೀವು ಅರಿವೇ ಆತ್ಮ ಆದರೆ ಸುಷುಪ್ತಿಯಲ್ಲಿ ಅರಿವಿಲ್ಲ. ಆತ್ಮಚೈತನ್ಯ ಸ್ವರೂಪೋ ವಾ ಸ್ಯಾಮಹಂ ನ ಪಶ್ಯ ತದನುಪಪತ್ತೆ. ಚೈತನ್ಯ ಸ್ವರೂಪಂ ಚೇತ ಆಗಂತುಕಂ ಪಶ್ಯ ನೈತತ್ ವರ್ಷಶತೇನಾಪಿ. ಚೈತನ್ಯ ರೂಪ ಬಂದು ಹೋಗುತ್ತದೆ ಎಂದು ನೋಡ್ತೀಯಾ? ನೋಡು, ಟ್ರೈ ಮಾಡು. ಚೈತನ್ಯವು ಬಂದು ಹೋಗುತ್ತದೆ. ಚೈತನ್ಯವಿದೆಯಾ? ಇದೆ. ಯಾವಾಗ ಹೋಗ್ತದೋ ನೋಡು. ಚೈತನ್ಯ ಹೋದಾಗ ಬಂದು ಹೇಳು, ಅಲ್ಲವೇ? ನೀವು ಚೈತನ್ಯವೇ ಅಲ್ಲವೇ? ಹೌದು. ನಿಮ್ಮಿಂದ ಚೈತನ್ಯ ಬಿಟ್ಟು ಹೋಗುತ್ತದೆ. ಯಾವಾಗ ಬಿಟ್ಟು ಹೋಗ್ತದೋ ಹೇಳು ನನಗೆ. ಚೈತನ್ಯ ಬಿಟ್ಟು ಹೋಗುವ ಟೈಮ್ ಇದೆಯಾ? ಎಂದಿಗೂ ತಾನು ಚೈತನ್ಯವೇ. ತನ್ನ ಅರಿವಿನ ಸ್ವರೂಪ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅದೇ ಹೇಳಿದರೆ, ನೈತತ್ ವರ್ಷಶತೇನಾಪಿ ಉಪಪತ್ಯ ಕಲ್ಪಯಿತು ಶಕ್ನಂ. ಸುಷುಪ್ತಿಯಲ್ಲಿ ತಾನಿಲ್ಲ ಎನ್ನುವುದು ನೀವು 100 ವರ್ಷ ಪ್ರಯತ್ನ ಮಾಡಿದರೂ ಗೊತ್ತು ಮಾಡಿಕೊಳ್ಳಕ್ಕಾಗಲ್ಲ. ವರ್ಷಶತೇನಾಪಿ ಶಂಕರಾಚಾರ್ಯರು ಹೇಳ್ತಾರೆ, 100 ವರ್ಷವೇ ಕೊಟ್ಟರು. ನಾನು ಬೇಕಾದರೆ 200 ವರ್ಷ ಕೊಡ್ತೀನಿ. 200 ವರ್ಷ ಆದರೂ ನೀವು ಯೋಚನೆ ಮಾಡಿಕೊಂಡು ಸುಷುಪ್ತಿಯಲ್ಲಿ ತಾನಿಲ್ಲ ಎನ್ನುವುದು ನಿಮ್ಗೆ ಆಗ್ತದೆ. ಅನ್ಯೋವ ಅಚೇತನೋಪಿ. ಅಥವಾ ತಾನಿಲ್ಲ ಎಂದು ಅನುಭವ ಆಗ್ತದೆ. ಅಥವಾ ನಾನು ಚೈತನ್ಯ ಅಂದರೆ ಜಡ ಎಂದು ಆಗುತ್ತದೆ. ಎರಡೂ ಆಗಲ್ಲ. ಸಂಹತತ್ವಾತು ಪಾರಾರ್ಥ್ಯಂ ಅನೇಕತ್ವಂ ನಾಶಿತ್ವಂಚ ಅಸ್ವಾರ್ಥಸ್ಯ ಸ್ವತಃ ಸಿದ್ಧತ್ವಾತಿ ತವೋಚಾಮ. ಸುಷುಪ್ತಿ ತಾನಾಗಿದೆ, ತನಗೋಸ್ಕರ ಇದೆ, ಸ್ವತಂತ್ರವಾಗಿ ಯಾವುದಿರುತ್ತದೋ ಅದು ಆತ್ಮ. ಇತಿ ಅವೋಚಾಮ ಹಿಂದೆ ಹೇಳಿದ್ದೇವೆ. ಚೈತನ್ಯ ಸ್ವರೂಪಸ್ಯತು ಆತ್ಮನ ಸ್ವತಃ ಸಿದ್ಧೆ ಅನ್ಯ ಅನಪೇಕ್ಷತ್ವಾತ್. ಆ ಸುಷುಪ್ತಿ ಚೈತನ್ಯ ಸ್ವರೂಪವೇ, ಏಕೆಂದರೆ ಇನ್ನೊಂದು ಬೇಕಾಗಿಲ್ಲ. ಅಂದರೆ ಸುಷುಪ್ತಿ ಸ್ವರೂಪ ತಾನೇ ಇನ್ನೊಂದು ಕಡೆಯಿಂದ ಬಂದಿದ್ದಲ್ಲ. ನಾನು ಇನ್ನೊಂದು ಕಡೆಯಿಂದ ಸುಷುಪ್ತಿಗೆ ಬಂದೆ ಎಂದು ಯಾರೂ ಹೇಳಲ್ಲ. ಸುಷುಪ್ತಿ ತಾನಿದ್ದಾನೆ, ಮಿಕ್ಕದೆಲ್ಲ ಬಿಟ್ಟು ತಾನಿದ್ದಾನೆ ಹೊರತು ಅದೇ ಸುಷುಪ್ತಿ. ಮಿಕ್ಕ ಎಚ್ಚರ ಬಿಟ್ಟ, ಕನಸು ಬಿಟ್ಟ, ದೇಹಾದಿಗಳು ಬಿಟ್ಟ, ಎಲ್ಲ ಬಿಟ್ಟು ತಾನು ಮಾತ್ರ ಉಳಿಯುವುದು ಸುಷುಪ್ತಿ. ಒಂದು ಜಾಗಕ್ಕೆ ಹೋಗುವುದು ಸುಷುಪ್ತಿ ಅಲ್ಲ. ನೀವು ಇನ್ನೊಬ್ಬರನ್ನು ತಲುಪುತ್ತಾ ಇಲ್ಲ. ನೀನಾಗಿ ಉಳಿಯುವುದು. ಮಿಕ್ಕದೆಲ್ಲ ಕಲ್ಕೊಂಡು ನೀನಾಗಿ ಉಳಿಯುವುದೇ ಸುಷುಪ್ತಿ. ಅದರಿಂದ ಸುಷುಪ್ತಿ ಸ್ವತಃ ಸಿದ್ಧ, ಅದೇ ಚೈತನ್ಯ. ಇನ್ನೊಂದು ಹೇಳ್ತಾನೆ, ಸುಷುಪ್ತಿಯಲ್ಲಿ ನನಗೇನು ಗೊತ್ತಿಲ್ಲ, ಸುಷುಪ್ತಿ ನ ಪಶ್ಯಾಮಿ ಇತಿ. ಅಂದರೆ ಗುರುಗಳು ಹೇಳ್ತಾರೆ, ಸುಷುಪ್ತಿಯಲ್ಲಿ ನನಗೇನು ಗೊತ್ತಾಗ್ತಾ ಇಲ್ಲ ಎನ್ನುವುದೇ ವಿರೋಧ ಮಾತು. ಗೊತ್ತಾಗ್ತಾ ಇಲ್ಲ ಎನ್ನುವುದು ಹೇಗೆ ಗೊತ್ತಾಯಿತು ನಿನಗೆ? ಗೊತ್ತಾಗ್ತಾ ಇಲ್ಲ ಸುಷುಪ್ತಿಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಎನ್ನುವುದೇ ಒಂದು ಅರಿವೋ ಅಲ್ಲವೋ? ಏನು ಗೊತ್ತಾಗ್ತಾ ಇಲ್ಲ ಎನ್ನುವುದು ಅರಿವಾ? ಅದು ಇಲ್ಲವಾ? ಅಲ್ಲ, ಏನು ಗೊತ್ತಾಗ್ತಾ ಇದೆ ಎಂದಿದೆ, ಮರ ಅದೇ ಅರಿವು. ಕಥಂ ವ್ಯಾಘಾತಃ ಪಶ್ಯತಸ್ತವ ನ ಪಶ್ಯಾಮಿ ಇತಿ ವ್ಯಾಹತಂ ವಚ. ಸುಷುಪ್ತಿಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಎಂದು ಹೇಳು, ಮತ್ತೆ ಗೊತ್ತಾಗ್ತಾ ಇಲ್ಲ ಅಜ್ಞಾನ ಎಂದು ಹೇಳ್ತೀವೇನು? ಏನು ಗೊತ್ತಾಗ್ತಾ ಇಲ್ಲ ಎಂದು ಹೇಳುವುದೇ ಅರಿವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸುಷುಪ್ತಿಯಲ್ಲಿ ನಕಿಂಚಿದವೇ ದಿಶಂ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಸುಷುಪ್ತಿಯಲ್ಲಿ ನನಗೇನು ಗೊತ್ತಿಲ್ಲ ಎನ್ನುವುದು ಅಜ್ಞಾನ ಸೂಚಕ ಎಂದು. ಇಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಪಶ್ಯತಸ್ತವ ನ ಪಶ್ಯಾಮಿ ಇತಿ ವ್ಯಾಹತಂ ವಚನಂ. ಏಕೆ? ನಹಿ ಕದಾಚಿತ್ ಭಗವನ್ ಸುಷುಪ್ತೆ ಮಯಾ ಚೈತನ್ಯಂ ಅನ್ಯತ್ವಾ ಕಿಂಚಿತ್ ದೃಷ್ಟಂ. ಶಿಷ್ಯ ಹೇಳ್ತಾನೆ, ಸುಷುಪ್ತಿಯಲ್ಲಿ ಚೈತನ್ಯವಾಗಲಿ, ಇನ್ನೇನೋ ಆಗಲಿ, ಅರಿವಾಗಲಿ, ಇನ್ನೇನೋ ಆಗಲಿ ಯಾವಾಗಲೂ ನಾನು ನೋಡಲೇ ಇಲ್ಲ ಹೇಳ್ತಾನೆ. ಅರಿವಂದರೆ ಎದುರಾಗಿ ಕಣ್ಣಿಗೆ ಕಂಡು ಬರಬೇಕಾ ಏನು? ಅದು ನೋಡಿ ಪ್ರಶ್ನೆ.
ಪಶ್ಯಂತರಿಹಿ ಸುಷುಪ್ತೆ ತ್ವಂ, ನೀವು ನೋಡ್ತಾನೆ ಇದ್ದೀಯಪ್ಪ ಸುಷುಪ್ತಿಯಲ್ಲಿ, ನೋಡಲಿಲ್ಲ ಎಂದು ಏಕೆ ಹೇಳ್ತಿ? ಶಿಷ್ಯ ಏನು ಹೇಳಿದ? ಸುಷುಪ್ತಿಯಲ್ಲಿ ನನಗೆ ಯಾವುದು ಕಂಡು ಬಂದಿಲ್ಲ, ನಾನು ಏನು ನೋಡಲಿಲ್ಲ ಎಂದು. ನೋಡುತ್ತಾನೆ, ಶ್ರೀ ಗುರುಗಳು ಹೇಳ್ತಾರೆ, ನೋಡುತ್ತಾನೆ ಏನು ಗೊತ್ತಿಲ್ಲ, ಏನು ನೋಡಲಿಲ್ಲ ಎಂದು ಏಕೆ ಹೇಳ್ತಾ ಇದ್ದೀವಿ? ನೋಡುತ್ತಾನೆ ಇದ್ದೀಯಲ್ಲ, ಏನು ಗೊತ್ತಾಗ್ತಾ ಇಲ್ಲ ಎನ್ನುವುದು ನೋಟನಾ ಅಲ್ಲವಾ? ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಅದೇ ನೋಟ. ನೋಡಿ, ಯಸ್ಮಾತ್ ದೃಷ್ಟಮೇವ ಪ್ರತಿಷೇಧಸಿ ನತು ದೃಷ್ಟಿ. ನಾನು ಅರಿವು ಇದೆ, ಅರಿವಕ್ಕೂ ಏನು ಗೊತ್ತಾಗ್ತಾ ಇಲ್ಲ ಎಂದು ಅರ್ಥವೇ ಹೊರತು ಅರಿವೇ ಇಲ್ಲ ಎಂದರ್ಥವ? ನೀವು ಕತ್ತಲೆಯಲ್ಲಿ ನಿಂತಿದ್ದಾನೆ. ಕತ್ತಲೆಯಲ್ಲಿರುವ ವ್ಯಕ್ತಿ ಅಲ್ಲಿ ಏನಿದೆ ಹೇಳು? ಕತ್ತಲೆಯಲ್ಲಿ ರೂಮ್ ಒಳಗೆ ಕಳಿಸಿದ. ಏನಪ್ಪ ಏನು ಕಂಡು ಬರ್ತಾ ಇದೆ ಅಂದರೆ, ನನಗೇನು ಕಂಡು ಬರ್ತಾ ಇಲ್ಲ. ನನಗೇನು ಕಂಡು ಬರ್ತಾ ಇಲ್ಲ ಅಂದರೆ ನಾನೇ ಇಲ್ಲ ಎಂದರ್ಥವ? ನಾನಿದ್ದುಕೊಂಡು, ಅರಿವಾಗಿ ನಾನಿದ್ದುಕೊಂಡು ನನ್ನ ಅರಿವಿಗೆ ಏನು ಗೊತ್ತಾಗ್ತಾ ಇಲ್ಲ ಎಂದರ್ಥ. ಏನು ಗೊತ್ತಾಗದೇ ಇರುವುದು ಯಾರಿಗೆ? ನನಗೆ. ನಾನು ಅರಿವಿದ್ದೇ ಇದ್ದೇನೆ. ಏನು ಗೊತ್ತಾಗದೇ ಇರುವಂಥ ಆ ಅರಿವಾಗಿ ತಾನಿದ್ದಾನೆ. ಅದರಿಂದ ನೀನು ನೋಡುವವನಾಗಿದ್ದು ದೃಷ್ಟಿ ಇರುತ್ತದೆ. ದೃಷ್ಟಿ ಇದ್ದುಕೊಂಡು ಆ ದೃಷ್ಟಿಗೆ ಏನು ಕಂಡು ಬರುತ್ತಾ ಇಲ್ಲ ಎಂದರ್ಥ. ಸುಷುಪ್ತಿಯಲ್ಲಿ ನನಗೇನು ಗೊತ್ತಿಲ್ಲ ಅಂದರೆ ಅರ್ಥವೇನು? ದೃಷ್ಟಿ ಇದ್ದುಕೊಂಡು ದೃಷ್ಟಿಗೆ ಏನು ಕಂಡು ಬರುತ್ತಾ ಇಲ್ಲ ಎಂದರ್ಥ. ಯಾತವ ದೃಷ್ಟಿ ತತ್ ಚೈತನ್ಯಮಿತಿ, ಆ ದೃಷ್ಟಿಯ ಚೈತನ್ಯಂ ಎಂದು ಹೇಳಿದ್ದೇವೆ. ಸುಷುಪ್ತಿಯಲ್ಲಿ ನಿಮಗೆ ಏನೋ ಗೊತ್ತಾಗುವುದು ಗೊತ್ತಿಲ್ಲ ಎನ್ನುವುದು ಎರಡೂ ಇಲ್ಲ ಯೋಚನೆ. ಆದರೆ ಎಚ್ಚರಕ್ಕೆ ಬಂದಾಗ ಏನನ್ನಿಸುತ್ತದೆ? ನೀವು ಎಚ್ಚರಕ್ಕೆ ಬಂದ ತಕ್ಷಣ ಏನನ್ನಿಸುತ್ತದೆ? ಇಷ್ಟೊತ್ತು ಈ ಪ್ರಪಂಚವೆಲ್ಲ ಗೊತ್ತಾಗಲಿಲ್ಲ ಅನಿಸುತ್ತದ ಅಲ್ಲವಾ? ಇಷ್ಟೊತ್ತು ಅಂದರೆ ಹಿಂದೆ, ಎಚ್ಚರದಲ್ಲಿರುವಾಗ ಇದಕ್ಕಿಂತ ಹಿಂದೆ ನನಗೆ ಈ ನಾನು ಇದೆಲ್ಲ ಗೊತ್ತಾಗಲಿಲ್ಲ ಎಂದಾಗ್ತದ ಅಲ್ಲವ? ನೀವು ಬೆಳಗ್ಗೆ ಎದ್ದಾಗ ಏನನ್ನಿಸುತ್ತದೆ? ಎಚ್ಚರಕ್ಕೆ ಬಂದೆ, ನಾನೀಗ ಎಚ್ಚರಗೊಂಡೆ ಅನಿಸುತ್ತದೆ. ಎಚ್ಚರಗೊಂಡೆ ಅನಿಸುವ ಜೊತೆಗೆ ಇಷ್ಟೊತ್ತು ಈ ಎಚ್ಚರ ಎಂದು ಏನು ಹೇಳ್ತಾ ಇದ್ದೀವೋ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಹೇಗೆ ಗೊತ್ತು? ಸುಷುಪ್ತಿಯಲ್ಲಿ ನಾನೇ ಇಲ್ಲ ಅಂದರೆ ನನಗೆ ಸುಷುಪ್ತಿ ಇಲ್ಲ ಎಂದಾಗುತ್ತದೆ. ನನಗೆ ಸುಷುಪ್ತಿ ಎಂಬ ಅನುಭವವೇ ಇಲ್ಲವಾ? ಅದು ಹೇಳೋಕ್ಕಾಗಲ್ಲ. ಸುಷುಪ್ತಿ ಎಂಬ ಅನುಭವವೇ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ನಾನಿದ್ದುಕೊಂಡು ನನಗೆ ಏನು ಕಂಡು ಬಂದಿಲ್ಲ ಎಂದೇ ಅರ್ಥ. ತಾನೇನು ತನಗೆ ತಾನು ಜ್ಞಾತೃಜ್ಞೇಯ ಎಂಬ ಭೇದವಿಲ್ಲ. ತನಗೆ ತನ್ನನ್ನು ಬಿಟ್ಟು ಏನು ಗೊತ್ತಾಗ್ತಾ ಇಲ್ಲ ಎಂದರ್ಥ. ಏನು ಗೊತ್ತಿಲ್ಲ ಅಂದರೆ ಅರ್ಥವೇನು? ತಾನು ಇದ್ದಾನೆ, ಆ ತನಗೆ ಏನು ಗೊತ್ತಾಗ್ತಾ ಇಲ್ಲ ಎಂದ. ನೀನಿದ್ದೇ ಇದ್ದಿ, ಅದೇ ಚೈತನ್ಯ. ಯಯಾತ್ವಂ ವಿದ್ಯಮಾನಯ ನ ಕಿಂಚಿತ್ ದೃಷ್ಟಂ, ಯಾವ ನೀನು ಇದ್ದುಕೊಂಡು, ಅದು ನೋಡಿ ಭಾಷೆ, ಯಾವ ನೀನು ಇದ್ದುಕೊಂಡು ಯಾವುದು ಕಂಡು ಬಂದಿಲ್ಲ ಅನಿಸಿತೋ ಆ ನೀನಿದ್ದಿ. ಯಯಾತ್ವಂ ವಿದ್ಯಮಾನಯ ನ ಕಿಂಚಿತ್ ದೃಷ್ಟಂ ಇತಿ ಪ್ರತಿಷೇಧಸಿ ಸಾ ದೃಷ್ಟಿ ತ್ವಚ್ಚೈತನ್ಯಂ, ಅದೇ ನೀನು ಚೇತನ. ಸುಷುಪ್ತಿ ಅವಸ್ಥಾತ್ರಯ ಆಯಿತು. ಆತ್ಮ ಸ್ವತಃಸಿದ್ಧ ಒಂದು, ಪ್ರಮಾತೃತ್ವವು ಕಲ್ಪಿತ ಎಂದು 2 ಪಾಯಿಂಟ್ಗಳು ಹೇಳಿದ್ದಾರೆ. ನಾಳೆ ಮುಗಿಯುತ್ತದೆ ಅಲ್ಲವೇ? ಇನ್ನೊಂದು ಇದೆ ಅಲ್ಲವೇ? ಇನ್ನೊಂದು ಡೇ ಇದೆ. ಅದೇ. ಸೊ ನಾಳೆ ಇದು ಆತ್ಮನ ಪ್ರಮಾತೃತ್ವವು, ಆತ್ಮನ ಸ್ವತಃಸಿದ್ಧತಾ ಒಂದು, ಪ್ರಮಾತೃತ್ವವು ಕಲ್ಪಿತ ಎಂದು 2 ಹೇಳಿಬಿಟ್ರೆ ಆಗುತ್ತದೆ. ಮತ್ತು ಅದು ನಿಧಿಧ್ಯಾಸನ 1 ಅಧ್ಯಾಯ ಲಾಸ್ಟ್ ಡೇ ಶನಿವಾರ ಹೇಳಬಹುದು. ಓಂ ಶಾಂತಿ ಶಾಂತಿ ಶಾಂತಿ.